ನಮ್ಮೂರು ನಾವು ಹುಟ್ಟಿ ಬೆಳೆದು ನಲಿದು ಕುಣಿದು ಕುಪ್ಪಳಿಸಿದ ಊರು. ದೊಡ್ಡ ನಗರಗಳ ಗದ್ದಲವಿಲ್ಲದೆ ನೈಸರ್ಗಿಕ ಸೌಂದರ್ಯದಿಂದ ಸುತ್ತಲೂ ಹಚ್ಚ ಹಸಿರಿನ ಹೊಲ ಗದ್ದೆಗಳು, ಗುಡಿ ಗೋಪುರಗಳ ನಡುವೆ ಕಳಸದಂತೆ ಕಂಗೊಳಿಸುತ್ತಿರುವುದು ನಮ್ಮೂರಿನ ಬೆಟ್ಟ. ಮುಂಜಾನೆ ಉದಯಿಸುವ ಸೂರ್ಯನ ಕಿರಣಗಳು, ಪಕ್ಷಿಗಳ ಕಲರವ ಮನಸ್ಸಿಗೆ ಆನಂದ. ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ, ಜೀವ ಸಂಕುಲಗಳಿಗೆ ಜೀವನದಿಯಾಗಿ ಆಸರೆಯಾಗಿರುವುದು ನಮ್ಮೂರಿನ ವೇದಾವತಿ ನದಿ. ಹಬ್ಬ ಹರಿದಿನಗಳು ಬಂತೆಂದರೆ ಊರೆಲ್ಲ ಸಂತಸ, ಸಂಭ್ರಮದ ಸಡಗರ ಎಲ್ಲೆಡೆ. ಅದೆಷ್ಟೇ ದೂರವಿದ್ದರೂ ಸಹ ಪದೇ ಪದೇ ನೆನಪಾಗುವಂತಹದ್ದು ನಮ್ಮೂರು. ಇಂಥ ಊರಲ್ಲಿ ನಾವು ಓದಿದ್ದು ಇದೇ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆ. ಇದು ಪ್ರೌಢಶಾಲೆ. ಈ ಶಾಲೆಯಲ್ಲಿ ಓದಿ ಇಂದಿಗೆ 17ರ ವಸಂತ. ಈ 17 ವರ್ಷಗಳ ಸಿಹಿ ಕಹಿ ಸವಿ ನೆನಪುಗಳನ್ನ ಮತ್ತೆ ಸವಿಯುವ ಈ ಸಮಯವೇ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ.
ಮೀರಿದ ಬಂಧವಿದು ಯಾವ ಬಿಂದುವಿನಲ್ಲಿ ಸಂಧಿಸುವುದು ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ನೀವು ಅಂತ ಶುರುವಾದ ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ ಮನಸ್ಸುಗಳು ಒಲವಿಂದ ಕಟ್ಟಿಕೊಂಡ ಲೋಕವಿದು ಏನಂದ ಕಲ್ಮಶ ತುಸು ಇಲ್ಲ ನಿರ್ಮಲ ಖುಷಿಯೆಲ್ಲ
ಒಂದು ಗೂಡಿ ಕಳೆಯುವ ಕ್ಷಣದಲ್ಲಿ ಎಂಥ ಮೋಡಿ ಗೆಳೆತನ ನಿನ್ನಲ್ಲಿ ಸವಿ ಸವಿ ನೆನಪಿಲ್ಲಿ ಹರುಷದ ಹೊಳೆಯಲ್ಲಿ ಯಾಕೆಂದ್ರೆ ಎಲ್ರಿಗೂ ಅವ್ರದ್ದೇ ಆದ ಕೆಲಸಗಳಿದೆ. ಈಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಫ್ಯಾಮಿಲಿ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಒಂದೊಂದು ಮಾತ್ರಕ್ಕೆ ಅವರಿಬ್ಬರಿಗೆ ಕೆಲಸ ಇಲ್ಲ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಬ್ರು ಖಾಲಿ ಇದ್ದಾರೆ ಅಂತ ಅಲ್ಲ. ನೋಡ್ಕೊಂಡು ನೋಡ್ಕೊಂಡು ಸೆಕೆಂಡ್ ಮಾಡ್ಕೊಂಡು ಇವ ಅಂತೇಳಿ ತುಂಬಾ ಖುಷಿಯಾಗಿ ಮಿಂಗಲ್ ಆಗ್ತಾ ಇದೀವಿ. ಬಟ್ ಇದನ್ನೆಲ್ಲ ಅರೇಂಜ್ ಮಾಡ್ಲಿಕ್ಕೆ ಅವ್ರು ಸುಮಾರು ದಿನಗಳಿಂದ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಎಲ್ಲರೂ ಈಗ ಎಲ್ಲರೂ ಬಂದಿರೋದು ಇದರಲ್ಲಿ ಸುಮಾರು ಜನಕ್ಕೆ ಕಾಂಟ್ಯಾಕ್ಟ್ಸೇ ಇರಲಿಲ್ಲ. ಎಲ್ಲ ಅಂದ್ರೆ ಈಗ 7th ಫೋಟೋ ನೋಡ್ಕೊಂಡು ಆ ಬೇಸ್ ಮೇಲೆ ಎಲ್ಲರೂ ನೇಮ್ಸ್ ಎಲ್ಲ ಲಿಸ್ಟ್ ಔಟ್ ಮಾಡಿಕೊಂಡು ಈಗ ಗೋರಗುಂಡಿ ಇರ್ಬೋದು, ಅರ್ಬಿಮಣ್ಣಳ್ಳಿ ಇರ್ಬೋದು, ನೋಡಿ ಎಲ್ಲ ತುಂಬಾ ಖುಷಿ ಆಯ್ತು. ಎಲ್ಲರೂ ಹೀಗೆ ಮತ್ತೆ ಮತ್ತೆ ಕಲಿಯೋಣ, ಮತ್ತೆ ಮತ್ತೆ ಯಾರು ಬರಲ್ಲ ಅಂದ್ರೆ ಯಾವುದೇ ಫಂಕ್ಷನ್ಗಾಗಿ ಎಲ್ಲರೂ ಕಲೀರಿ. ಯಾಕಂದ್ರೆ ಜೀವನ ಇರೋದು 2 ದಿನ, ಆರಾಮಾಗಿದ್ದು ಆರಾಮ ಹೋಗೋಣ. ಬಹಳ ವರ್ಷಗಳಾಯಿತು, ಎಲ್ಲರೂ ಮೀಟ್ ಆಗ್ತಿದ್ವಿ. ಬಟ್ ಈ ಥರ ಎಲ್ಲ ಕೊಲಬ್ರೇಷನ್ ಆಗಿ ಯಾವತ್ತೂ ಮೀಟ್ ಆಗ್ತಾ ಇದ್ದೀವಿ. ನಿಮ್ಗೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಪ್ರತಿದಿನ ಮಾತಾಡೋದ ಕೆಲಸ ಅಲ್ಲ, ರೈಟ್? ನೀವೆಲ್ಲ ಸಂಕೋಚ ಪಡ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಹುಶಃ ನಾವೆಲ್ಲ ಸ್ನೇಹಿತರಿದ್ದೀವಿ ಅಲ್ವಾ? ಏನ್ ಮಾತಾಡಿದ್ರು ಇಟ್ಸ್ ನಾರ್ಮಲ್, ನೋ ಇಶ್ಯೂಸ್. ಅದರಲ್ಲೇನು ಯಾರೇನು ಬೇಜಾರಾಗುವಂಥದ್ದಿರಲ್ಲ ಅಥವಾ ಸಂಕೋಚ ಪಡ್ಕೊಳ್ಳುವಂಥದ್ದಿರಲ್ಲ. ಬೇರೆ ಯಾವ ಇದ್ದಾರೆ, ಹೊಸದಾಗಿದ್ದಾರೆ ಅನ್ನೋಂಥ ಫೀಲಿಂಗ್ಸ್ ಏನು ಇರಲ್ಲ. ಮನಸ್ಸು ಫ್ರೀಯಾಗಿ ಮಾತಾಡ್ಬೇಕಪ್ಪ. ಸೊ ಜನರಲಿ ಏನ್ ಮಾತಾಡ್ತಾ ನಮ್ಮ ಹೆಸರು ಮಂಜುನಾಥ. ಶಿವಕುಮಾರ್ ಏನು ಹೇಳ್ಬೇಕಂತ ಎಲ್ಲ ಹೇಳಿದ್ದಾರೆ. ಯಾವ ಮಾಸ್ಟರ್ ಓದ್ಬೇಕಾದ್ರೆ ಮಾಸ್ಟರ್ ಆ ಬೆಂಚ್ ಈ ಬೆಂಚ್ ಅಂತ ಹೇಳಿದ್ರು. ಇವತ್ತು ಎಲ್ಲ ಬೆಂಚ್ ಅಂತ ಮಾಡಿರೋದು ಸಂತೋಷ ನಾವಿರೋದು. ಇವತ್ತೇನ ವಿಶೇಷ ಏನಂತಂದರೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಸಂತೋಷವಾಗಿ ಯಶಸ್ವಿ ಮಾಡಿದ್ದಾರೆ. ಇವತ್ತು ಈ ಥರ ಮಟ್ಟಿಗೆ ಅನ್ಕೊಂಡಿದ್ದರಿಂದ ನಾವು ಈ ಥರ ಸಕ್ಸಸ್ ಆಗಬೇಕು ಅಂತ. ಎಷ್ಟೋ ಜನ ಇಲ್ಲಿ ಆ ಫಂಕ್ಷನ್ನು ಎಲ್ಲಿ ಅಂತ ಎಲ್ಲ ಮೆಸೇಜ್ ಮಾಡಿದ್ರು, ಯಾವ ಊರು ಎಲ್ಲಿ ಅಂತ ಯಾರೂ ಗೊತ್ತಿರಲಿಲ್ಲ. ಇವತ್ತು ಯಾಕೆಂದರೆ ತುಂಬಾ ದಿನಗಳಿಂದ ಎಲ್ಲರೂ ಸೇರಿದ್ದಾರೆ. ಎಲ್ಲರಿಗೂ ಅವ್ರದೇ ತರದ ಕೆಲಸಗಳಿರುತ್ತೆ. ಅಷ್ಟು ಕೆಲಸದಲ್ಲಿದ್ರು ಎಲ್ಲರೂ ಫಂಕ್ಷನ್ ಯಾವುದು ಮಾತಾಡೋಕ್ಕೂ ಬರಲ್ಲ. ಏನಾದರೂ ತಪ್ಪಾಗಿದ್ರೆ ಸವಿ ನೆನಪು, ಸಾವಿರ ಕಾಲಕ್ಕೂ ಮರೆಯದ ನೆನಪು. ಈ ಸುಂದರ ಅದ್ಭುತ ಕ್ಷಣ ನಾವು 17 ವರ್ಷದ ಹಿಂದೆ ಯಶಸ್ವಿ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಇದೇನು 7th ಅಲ್ಲಿ ಓದಿದ್ವಿ. ಎಲ್ಲರನ್ನು ಇವಾಗ 17 ವರ್ಷ ಆದ್ಮೇಲೆ ಎಷ್ಟೋ ಸಾರಿ 3 ಬಾರಿ 4 ಬಾರಿ 5 ಬಾರಿ ಪ್ರಯತ್ನ ಮಾಡಿದ್ವಿ. ಕಲಿಬೇಕು, ಒಂದ್ ಕಡೆ ಎಲ್ಲರೂ ಸೇರ್ಬೇಕು, ಎಲ್ಲರೂ ಒಂದ್ ಕಡೆ ಮೀಟ್ ಆಗ್ಬೇಕಂತ ಮಾತಾಡ್ತಿದ್ವಿ. ಅದು ಏನಾಗತ್ತಂದ್ರೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಏನಪ್ಪಾ ಅಂತಂದ್ರೆ ನಾವು ಇವತ್ತು ಬೆಂಗಳೂರಿಗೆ ಚಿನ್ನ ಹುಡುಕೊಂಡು ಹೋಗಿದ್ದೀವಿ. ಈ ವಜ್ರಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀವಿ. 17 ವರ್ಷದಿಂದ ಹೋಗಿದ್ದ ವಜ್ರಗಳು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದೀವಿ. ಅಂದ್ರೆ ನಾವು ಅದ್ಭುತ. ಏನಪ್ಪಾ ಅಂತಂದ್ರೆ ಮುತ್ತುಂಜಯ ಹೇಳ್ದಂಗೆ ಧನ್ಯ ನಾವು
ಇವತ್ತು ಬೆಂಗಳೂರಲ್ಲಿ ನಾವು SLC ಮುಗಿಸಿ ಬಸ್ ಹತ್ತಿ ಹೋದವರು ಇವತ್ತು ಒಂದೊಂದು ಕಂಪನಿಯಲ್ಲಿ 100 ಜನ 200 ಜನ 500 ಜನ ಸಿಗ್ತಾರೆ ನಮಗೆ. ಆದ್ರೆ ಅವರು ನಮ್ಮ ಶಿವಪ್ಪ ಹೇಳ್ದಂಗೆ ಆ ತಾತ್ಕಾಲಿಕ ನಮ್ಮ ಸ್ನೇಹಿತರು. ಆದ್ರೆ ನಮಗೆ ಬಸ್ ಸ್ಟ್ಯಾಂಡ್ ಅಲ್ಲೋ ಎಲ್ಲ ಗೊರಗುಂಟೆಪಾಳ್ಯದಲ್ಲೋ ಚಿಕ್ಕಜಾಲಹಳ್ಳಿ ಕ್ರಾಸಲ್ಲೋ ಮೈಸೂರಲ್ಲೋ ಮಂಡ್ಯದಲ್ಲೋ ಯಾರಾದ್ರೂ ಒಪ್ಪಂದು ಫೋಟೋಸ್ ನೋಡ್ತಾ ಇದ್ರು ಬಾಯ್ಸ್ ಗ್ರೂಪ್ ಮಾತ್ರ, ಅಂದ್ರೆ ಬಾಯ್ಸ್ ಮಾತ್ರ ಎಲ್ಲ ಕಡೆ ಹೋಗ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು, ಅವ್ರ ಫೋಟೋನ ಬಂದು ಶೇರ್ ಮಾಡ್ತಾ ಇದ್ರು. ಅದು ಯಾವಾಗ್ಲೂ ನಂಗೆ ಹೊಟ್ಟೆ ಉರಿತಾ ಇತ್ತು, ನಿಜ ಹೇಳ್ತಿದೀನಿ. ವಿವಾಹ ಭೋಜನವಿದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತನೆಗೆ ಬಂದು ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಓಹೋರೆ ಗಾರಿಗೆಗಳೇ ಆಹಾರ ಮಂಡಿಗೆಗಳೇ ಗುಳೂರಿಗೆ ಚಿರೋಟಿ ಇದೆಲ್ಲ ನನಗೆ ಸಾಟಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನೆಗೆ ಬಂದು ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು ಬಳಿರೆಲಾಡು ಸಾಲು ಮಹಬೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು ಇವೆಲ್ಲ ನನ್ನ ಪಾಲು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನೆಗೆ ಬಂದು ಮಜಾರೆ ಹಪ್ಪಳಗಳು ಪುಳಿಹೋರೆ ಉಪ್ಪಿಟ್ಟುಗಳು ಮಜಾರೆ ಹಪ್ಪಳಗಳು ಪುಳಿಹೋರೆ ಉಪ್ಪಿಟ್ಟುಗಳು ವಹವಾರ ಪಾಯಸಗಳು ಇವೆಲ್ಲ ನನಗೆ ಸಾಕು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಬೀಗರಿಗೆ ಔತಣವಿದು ದೊರಕೊಂಡಿತೆನೆಗೆ ಬಂದು
ಹಲೋ ಭೀಮಣ್ಣ, ಹೇಳಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಏನೋ ವಿಶೇಷ ಇದೆಯಂತೆ? ಹೌದು, ವಿಶೇಷ ಇದೆ. ಯಾವತ್ತು? 13ನೇ ತಾರೀಕು. 13ನೇ ತಾರೀಕು. ಸಾರಿ, ಏನಾಗಿ ತಪ್ಪಿದೆ, ಕ್ಷಮಿಸಿ. 13ನೇ ತಾರೀಕು ಇದೆ ಒಂದು ಫಂಕ್ಷನ್. ಅದ್ರಾಗ ಒಬ್ರು ನಮ್ಮವರು ಭಾಗಿಯಾಗಿದ್ದಾರೆ. ಹೌದಾ? ನಿಮ್ಮವರು ಒಬ್ರು ಭಾಗಿಯಾದಿರಂದ್ರೆ ನಿಮ್ಗೆ ತುಂಬಾ ದೊಡ್ಡ ವಿಷಯ ಅಲ್ವಾ? ಹೌದೌದು. ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಆನಂದ ಆಗ್ತಾ ಇದೆ. ಅವರು ನಮ್ಮವರು ಯಾಕೆ ಆಗ್ತಾ ಇದೆ ಅಂದ್ರೆ ನಮಗೂ ಆನಂದನೇ ಆಗ್ತಿದೆ. ಏನು ತೊಂದ್ರೆ ಇಲ್ಲ. ಅವರು ನಾನು ಈ ತರ ಹೋಗ್ತೀನಿ ಅಂತ ಹೇಳಿದ್ರೆ ನಾನೇ ಬೆಂಬಲ ಕೊಟ್ಟು ಹೋಗಿ ಬನ್ನಿ ಅಂತ. ಹೌದಾ? ಅಂದ್ರೆ ಏನ್ ಗೊತ್ತಾ, ಈ ತರ ಒಂದು ದೊಡ್ಡ ಫಂಕ್ಷನ್ ಅಲ್ಲಿ ಒಬ್ರು ನಿಮಗೆ ಬೇಕಾದಂತ ಮುಖ್ಯ ವ್ಯಕ್ತಿನ ಅದ್ರಲ್ಲಿ ಭಾಗಿಯಾಗ್ತಿದಾರೆ ಅಂದ್ರೆ ಅದಕ್ಕೆ ನೀವ್ ಈ ತರ ಮಾತಾಡ್ತಿದ್ದೀರ ಅಂದ್ರೆ ಅವರೇ ಕಾರಣ ಆಗಿರ್ತಾರಲ್ವಾ? ಅದಕ್ಕೆ ಹೋಗಕ್ಕೆ ಕೇಳಿದ್ಕೆ ಅವರೇ ಕಾರಣ ಆಗಿರೋದು. ನಾವೇ ಹೋಗಿ ಬನ್ನಿ ಅಂತ ಹೇಳಿದ್ವಿ. ಓಕೆ, ಥ್ಯಾಂಕ್ ಯು. ಮತ್ತೆ ಅವ್ರು ಬರೋದಕ್ಕಿಂತ ಮುಂಚೆ ನಿಮ್ ಲೈಫ್ ಹೇಗಿತ್ತು ಸರ್? ನಮ್ ಲೈಫ್ ಒಂದ್ ಸ್ವಲ್ಪ ಇದೇನೆ ಇತ್ತು. ಅವ್ರು ಬಂದ್ಮೇಲೆ ಈಗ ಮಾತ್ರ ತುಂಬಾ ಕಷ್ಟಗಳನ್ನ ನೋಡ್ಬಿಟ್ಟಿದೀರಾ, ನಾನ್ ಕಂಡಂತೆ. ಹೌದು, ಕಷ್ಟಗಳು ನೋಡ್ಬಿಟ್ಟಿದೀರಾ, ಮನೇಲಿ ನೋಡ್ಬಿಟ್ಟಿದೀನಿ. ತೊಂದ್ರೆ ಇತ್ತು. ಅವ್ರನ್ನ ಪಡಿಬೇಕಂದ್ರೆ ನಾನು ಏನೇನೋ ಕಷ್ಟ ಬಿದ್ದು ಹೋಗ್ತಿದ್ದೆ. ಇದು ಬೇಕಾಗಿರೋದು ಮೇನ್ ಅಲ್ವಾ? ನಾನು ಅವ್ರ ಪಡಿಬೇಕಂದ್ರೆ ಏನೇನೋ ಕಷ್ಟ ಬಿದ್ದು ಪಡೆದೆ. ಆದ್ರೆ ಈಗಾದ್ರೂ ಏನ್ ಓದಿದ್ದೀರಾ ನೀವು? ಸಮಸ್ಯೆ ಇದ್ರು ಅವ್ರು ನೊಂದ್ಕೊಂಡು ಹೋಗ್ತಾರೆ. ಅವ್ರು ಏನೇ ಅಂದ್ರು ನೊಂದ್ಕೊಂಡು ಹೋಗ್ತಾರೆ. ಇಂಥವ್ರಿಗೆ ಏನೇ ಇರ್ಬೇಕು. ಈ ತರನೇ ಗಂಡ ಹೆಂಡತಿ ಅಂದ್ಮೇಲೆ ಕಷ್ಟ ಸುಖ ಎಲ್ಲ ಇರುತ್ತೆ. ಅದನ್ನ ನೀವಿಬ್ರು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದೇ ಮುಖ್ಯವಾಗಿ ನಮಗೆ ಬೇಕಾಗಿರೋದು. ನೀವು ಎಷ್ಟು ಓದಿದ್ದೀರಾ? ನಾವು ಓದಿರೋದು ಮ್ಯಾಮ್ ಅಷ್ಟೊಂದೇನು ಓದಿಲ್ಲ. ನಾವು ಓದಿರೋದು 3ನೇ ಕ್ಲಾಸ್. ನಿಮ್ಮ ವೈಫ್ ಎಷ್ಟು ಓದಿದ್ದಾರೆ? ವೈಫ್ ಓದಿರೋದು ತುಂಬಾ ನನಗೆ ಒಳ್ಳೇದಾಗಿದೆ. ಸರ್ಕಾರಿ ಕೆಲಸಕ್ಕೆಲ್ಲ ತುಂಬಾ ಟ್ರೈ ಮಾಡಿದ್ರು ಅಂತ ಕೇಳ್ಬಟ್ಟೆ. ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ರಿ ಅಂತಾನೂ ಗೊತ್ತು. ಆದ್ರೆ ಅದು ಆಗ್ಲಿಲ್ಲ. ಹಿಂಗೆ ಸದಾಕಾಲ ಎಲ್ಲಾರು ಚೆನ್ನಾಗಿರ್ರಿ, ಚೆನ್ನಾಗಿ ಇದೇನೋ ಒಂದು ಫಂಕ್ಷನ್ ಮಾಡ್ತಿದ್ದೀರಾ, ಚೆನ್ನಾಗ್ ಮಾಡ್ಕೊಳ್ಳಿ. ಓಕೆ ಸರ್, ಎಲ್ಲ ಹೇಳಿದ್ರಿ, ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ. ಆದ್ರೆ ಅಲ್ಲಿರೋಂತ ವ್ಯಕ್ತಿ ಯಾರು ಅಂತಾನೆ ಹೇಳಿಲ್ಲಲ್ಲ ನೀವು. ನಿಮ್ ವೈಫ್ ಬಗ್ಗೆ ಹೇಳ್ತಿದ್ದೀರಾ, ಆದ್ರೆ ಅಲ್ಲಿ ಇರೋರಿಗೆ ಇಂಥವ್ರು ಅಂತ ಗೊತ್ತಾಗ್ಬೇಕು ತಾನೇ. ಅವ್ರು ಬಂದು ಆತೇರಪ್ಪರು, ಬಗ್ಲು ಬಂಡೆ ಆತೇರಪ್ಪರು. ಅವರೊಬ್ಬರು ನಿಮ್ಮ ಫಂಕ್ಷನ್ ಅಲ್ಲಿ ಭಾಗಿಯಾಗಿದ್ದಾರಂದ್ರೆ ಅವರೇ ನಮ್ಮ ಪುಷ್ಪಲತಾ ಅವರು. ಚೆನ್ನಾಗಿ ಫಂಕ್ಷನ್ ಹೋಗ್ತೀನಿ ಅಂತ ಹೇಳಿದ್ರು, ನಾನೇ ಹೋಗಿ ಬನ್ನಿ ಅಂತ ಹೇಳಿದೆ. ನೀವೊಬ್ರು ಮಿಸ್ ಆಗ್ಬಿಟ್ರಲ್ಲ. ಇರ್ಲಿ, ನಮ್ಮ ಬರೋಣ ಇನ್ನೊಂದ್ಸಲಿ ಯಾವ್ದೇ ಕಾರಣಕ್ಕೂ ಆದ್ರೆ ಬರ್ತೀವಿ. ಏನೋ ಒಂದು ಮಾಡ್ಕೊಡಿ. ಎಲ್ಲಾ 100 ಜನ ಸೇರಿದ್ದಾರೆ, ಹೌದಲ್ವಾ? ಜನ ಸೇರಿದ್ದಾರೆ ಮಾಡಿ ಅಂತ ಫಂಕ್ಷನ್ ಅಲ್ಲಿ ನೀವು ಒಬ್ರು ಈ ತರ ಮಾತಾಡಕ್ ಅವಕಾಶ ಕೊಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಆದಂತಹ ಪುಷ್ಪಲತಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಅಲ್ವಾ? ನಿಮ್ ಲೈಫು ಹೆಂಗೆ? ನೀವು ಜಗಳ ಮಾಡ್ತೀರಾ? ಜಗಳ ಮಾಮೂಲಿ ಇದ್ದಂಗೆ, ಗಂಡ ಹೆಂಡತಿ ಅಂದ್ಮೇಲೆ ಇರುತ್ತೆ. ಒಂದು ಬೆಳಕರತಿಗೆ ನಾವು 20 ಸಲ ನಕ್ಕಿರ್ತೀವಿ. ಜಗಳ ಆದ್ರೂ ಅಂದ್ರೆ 10 ಸರಿ ಜಗಳ ಮಾಡಿರ್ತೀರಾ, 20 ಸರಿ ನಕ್ಕಿರ್ತೀರಾ ಅನ್ನೋದಾಯ್ತು. ಓಕೆ, ಮತ್ತೆ ಇನ್ನು ಏನಾದ್ರೂ ಹೇಳೋದುಂಟಾ? ಏನಿಲ್ಲ, ಇದೊಂದು ಸಣ್ಣ ಕೋರಿಕೆ ಇದೆ, ಮಾಡಿ ಕಳಿಸ್ಕೊಡಿ. ಏನು ಅನುಕೂಲ ಮಾಡ್ಕೊಡಿ. ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಯ್, ನನ್ನ ಹೆಸರು ಜಯಲಕ್ಷ್ಮಿ ಶಶಿಕುಮಾರು. ನನ್ನ ಗಂಡ ತುಂಬ ಚೆನ್ನಾಗಿ ನೋಡ್ಕೊತಾನೆ. ನಾನು ಕೇಳಿದ್ದೆಲ್ಲ ಕೊಡಿಸ್ತಾನೆ. ನಾನು ಕೇಳೋಕ್ಕಿಂತ ಮುಂಚೆನೂ ಅವರೇ ತಂದು ಕೊಡ್ತಾರೆ. ನನ್ನ ಗಂಡನ ಪಡೆಗೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ನಮ್ಮ ಅಪ್ಪ ಅಮ್ಮ ಎಷ್ಟು ಪ್ರೀತಿ ಕೊಡ್ತಿದ್ರು, ಇವ್ರು ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ. ಏನೇ ಒಂದು ವಿಷಯಕ್ಕೂ ಇವ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಇವ್ರು ನನಗೆ ಸಿಕ್ಕಿದ್ದು ತುಂಬ ಅದೃಷ್ಟ. ನನಗೆ ಇಂಥ ಗಂಡನ ಪಡೆಯೋಕ್ಕೆ ಬೇರೆ ಸಿಗ್ತಾರೋ ಇಲ್ಲ ಗೊತ್ತಿಲ್ಲ. ಇವ್ರನ್ನ ಮದುವೆಗೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಇಂಥ ಗಂಡನ ಪಡೆಯೋಕ್ಕೆ ನಾನು 7 ಜನ್ಮ ಪುಣ್ಯ ಮಾಡಿರ್ಬೋದು ಅನಿಸುತ್ತೆ. ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಏನೇ ಒಂದು ವಿಷಯಕ್ಕಾದರೂ. ಏನೇ ಒಂದು ವಿಷಯಕ್ಕೂ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಒಂದು ಅಡುಗೆ ವಿಷಯದಲ್ಲಿ ಆಗಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಇವರು ನನಗೆ. ಒಟ್ಟಿಗೆ ಎಲ್ಲರೂ ಫ್ರೆಂಡ್ಶಿಪ್ ಎಲ್ಲ ಸೇರ್ತಿದ್ದಾರೆ. ಹೀಗೆ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ದಿನ ಆದಮೇಲೆ ಒಟ್ಟಿಗೆ ಸೇರ್ತಿದ್ದಾರೆ. ಹೀಗೆ ನಕ್ಕಂತ ಖುಷಿಯಾಗಿ ಇರಲಿ. ತುಂಬ ಥ್ಯಾಂಕ್ ಯು. ಬಾಯ್. ಹಾಯ್ ರೀ ಹೆಂಡ್ತಿ, ಐ ಲವ್ ಯು. ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಜೀವನದ ಲೈಫ್ ಸ್ಟೈಲೇ ಬದಲಾವಣೆ ಆಯಿತು. ನನ್ನ ಎಲ್ಲ ಡ್ರೀಮ್ಸ್ ಡೇ ಬೈ ಡೇ ಫುಲ್ಫಿಲ್ ಆಗ್ತಾ ಬರ್ತಿದೆ. ನೀವು ಸಿಕ್ಕಿದ್ದು ತುಂಬಾ ಲಕ್ಕಿ.
ನಾನು ನನ್ನ ಜೀವನದಲ್ಲಿ ನಿನ್ನನ್ನು ರಾಣಿಯ ಥರ ನೋಡಿಕೊಳ್ಳಬೇಕೆಂದುಕೊಂಡಿದ್ದೆ, ಆದರೆ ನೀನು ನನ್ನನ್ನು ರಾಜನಾಗಿ ಮಾಡಿಬಿಟ್ಟೆ. ಪ್ರತಿದಿನ ನಿನ್ನನ್ನು ಆರಾಧಿಸಬೇಕೆಂದುಕೊಂಡಿದ್ದೆ, ಆದರೆ ನೀನು ನನ್ನನ್ನು ಪ್ರತಿದಿನ ಧ್ಯಾನಿಸಿಬಿಟ್ಟೆ. ನಿನ್ನನ್ನು ಮಗಳಂತೆ ನೋಡಿಕೊಳ್ಳಬೇಕೆಂದುಕೊಂಡೆ, ಆದರೆ ನೀನು ನನ್ನನ್ನು ತಾಯಿಯಾಗಿ ಜೋಪಾನ ಮಾಡುತ್ತಾ ಬಂದೆ. ಆದಷ್ಟು ನಿನ್ನನ್ನು ನಗುನಗಿಸುತ್ತಾ ನೋಡಿಕೊಳ್ಳಬೇಕೆಂದುಕೊಂಡೆ, ಆದರೆ ನೀನು ಜಗದ ನಗುವ ತಂದು ನನ್ನ ಪಾದದೆಡೆಗೆ ಸುರಿದುಬಿಟ್ಟೆ. ನನ್ನ ಬದುಕು ಬೆಳಗಿದ ಬಾಳ ಸಂಗಾತಿಗೆ ಐ ಲವ್ ಯು ಸೋ ಮಚ್. ಹಾಯ್ ಜಿ, ಆದಮೇಲೆ ಫ್ರೆಂಡ್ಸ್ ಭೇಟಿಯಾಗಕ್ಕೆ ಹೋಗಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಎ ಲಾಟ್ಸ್ ಆಫ್ ಫನ್. ನೀವು ನಮಗೂ ಕೂಡ ಏನು ಕಡಿಮೆ ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಆಚೆ ಎಲ್ಲ ಕರ್ಕೊಂಡ್ಬಂದಿದ್ದೀರಾ, ತುಂಬ ಎಂಜಾಯ್ ಮಾಡ್ತಿದ್ದೀರಾ. ನಮಗೆ ತುಂಬ ಕಾಳಜಿ ಪ್ರೀತಿ ತುಂಬ ಪ್ರೀತಿಸ್ತೀರಾ. ಎಲ್ಲದು ಏನು ವಸ್ತು ಕೇಳ್ತೀವಿ ಎಲ್ಲ ತಂದು ಕೊಡ್ತೀರಾ, ಯಾವುದಕ್ಕೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಇನ್ಶಾಲ್ಲ ಮುಂದೆನೂ ಇದೇ ಇರ್ತೀರಾ. ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಮಾತು ಸಾಕಾಗಲ್ಲ, ಹಾಗಾಗಿ ನಿಮಗೆ ಅಂತಾನೆ ಕವನ ರೆಡಿ ಮಾಡಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಅವನೇನು ಬಾಲ್ಯದ ಗೆಳೆಯನಲ್ಲ, ನಾ ಅರಿತ ಅತ್ತೆ ಮಗ ಅಲ್ಲ, ಜೊತೆ ಕಳೆದ ಕ್ಷಣಗಳನ್ನು ಅರಿತ ಸ್ನೇಹಿತನೂ ಅಲ್ಲ. ಅದ್ಯಾವುದೋ ಊರಲ್ಲಿ ಇದ್ದವನು, ತನ್ನ ಸಹಪಾಠಿಗಳೊಂದಿಗೆ ಬೆಳೆದವನು, ಋಣಾನುಬಂಧ ಎಂಬ ಪಯಣದಲ್ಲಿ ಸಿಕ್ಕ ನಿಲ್ದಾಣ ಅವನು, ಹಾಗೆ ಅವಸರದಲ್ಲಿ ಆದ ಒಪ್ಪಂದ ಅವನು, ಅಪರಿಚಿತರಂತೆ ಶುರುವಾದ ಮಾತಿನ ಮೌಲ್ಯವನು, ಹಾಗೆ ನಾಚಿಕೆ ಭಾವಗಳಲ್ಲಿ ಎಂದ ಹಸೆಮಣಿಯ ನಗುವವನು. ಇಂದು ನನ್ನ ಬದುಕಿನಲ್ಲಿ ನನ್ನ ಸದಾ ಧೈರ್ಯ ಅವನು, ನನ್ನ ನೋವುಗಳ ನಗುವವನು, ನನ್ನ ಕಷ್ಟಗಳ ನಿವಾರಣೆ ಅವನು, ನನ್ನ ಉಸಿರಿನ ಪ್ರತಿಕ್ಷಣ ಋಣಾನುಬಂಧ ಎಂಬ ಸಮುದ್ರದಲ್ಲಿ ಸಿಕ್ಕ ಕಪ್ಪೆ ಚಿಪ್ಪಿನ ಮುತ್ತು. ಐ ಲವ್ ಸೋ ಮಚ್. ತುಂಬ ಇಷ್ಟಪಡ್ತೀರಾ ನನಗೆ, ನನ್ನ ಮಕ್ಕಳಿಗೆ ತುಂಬ ಕೇರ್ ಮಾಡ್ತೀರಾ. ನೀವು ಕೊಟ್ಟು ಹುಡುಗರನ್ನ ಕರೀಲೇಬೇಕು. ಆಫಿಯಾ, ಅಲಿಶಾ, ಪ್ಲೀಸ್ ಕಮ್. ಹಾಯ್ ಮಂಜು ಮಾಮ, ಎಲ್ರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಮದುವೆ ಆಗಿ 8 ತಿಂಗಳಾಯಿತು. ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನೀವು ಬೆಳಗ್ಗೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ನನ್ನ ಜೊತೆ ತುಂಬ ಚೆನ್ನಾಗಿ ಇರ್ತೀರಾ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ, ನೀವು ನನ್ನ ತುಂಬ ಇಷ್ಟಪಡ್ತೀರಾ. ಈ ಫ್ರೆಂಡ್ಶಿಪ್ ಇಲ್ಲಿವರೆಗೂ ಮುಂದೆ ಕಂಟಿನ್ಯೂ ಮಾಡ್ಕೊ ಬಂದಿದ್ದೀರಾ, ಮುಂದೆನೂ ಕಂಟಿನ್ಯೂ ಆಗಲಿ ಅಂತ ನಾನು ಆಶಿಸ್ತೀನಿ. ಇಷ್ಟು ವರ್ಷಕ್ಕೆ ನೀವು ಫ್ರೆಂಡ್ಸ್ ಎಲ್ಲ ಜೊತೆಗೆ ಸೇರಿದ್ದೀರಾ. ಎಲ್ಲರೂ ಎಂಜಾಯ್ ಮಾಡಿ ಚೆನ್ನಾಗಿರಿ. ಇಷ್ಟೆಲ್ಲ ಮಾತನಾಡೋಕ್ಕೆ ಅವಕಾಶ ಕೊಟ್ಟ ನೀವೆಲ್ಲ ಸ್ನೇಹಿತರಿಗೆ ಥ್ಯಾಂಕ್ ಯು ಆಲ್. ಹಾಯ್ ಅಮ್ಮು, ನನ್ನ ಜೀವನದ ಸಂಗಾತಿ ಅಭಿಲಾಷ ಹಾಗೂ ಅವಳ ಎಲ್ಲ ಗೆಳೆಯ ಬಳಗಕ್ಕೆ ನಾನು ಪ್ರೀತಿಯ ಶುಭಾಶಯಗಳನ್ನು ನೀಡುತ್ತಾ, ನನ್ನ ಬಾಳ ಸಂಗಾತಿ ನನ್ನ ಜೀವನದಲ್ಲಿ ಬಂದು 10 ವರ್ಷ ಹಾಗೂ ನನ್ನ ಪ್ರೀತಿಯ ಜೀವನದಲ್ಲಿ ಬಂದು 18 ವರ್ಷ. ನಿಮ್ಮ ಎಲ್ಲ ಸ್ನೇಹಿತರ ಶುಭಾಶಯಗಳನ್ನು ತಿಳಿಸ್ತಾ, ಅಮ್ಮು ಇವತ್ತು ಯುವರ್ ಡೇ, ಯುವರ್ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದೆಯಾ, ಎಲ್ಲರಿಗೂ ಶುಭಾಶಯ ಅಂತ ತಿಳಿಸು. ನಿಮ್ಮ ಜೀವನ, ಎಲ್ಲರ ಜೀವನವೂ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ಅಭಿಲಾಷ ಹ್ಯಾಪಿ ಹನಿಮೂನ್ ಡೇ, ಎಂಜಾಯ್ ಯುವರ್ ಸೆಲ್ಫ್. ಹಾಯ್ ನಾಗಮ್ಮ, ಮುದ್ದು ಅಪ್ಪಗಾಯ ಮೇಡೋ ಹಾಯ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಹೆಸರು ಅಮೃತ ನಾಗರಾಜ್. ಅಮ್ಮ, ನಿಮ್ಮ ಬಗ್ಗೆ ತುಂಬ ದಿನದಿಂದ ಮಾತಾಡಬೇಕು ಅಂತ ವೇಟ್ ಮಾಡ್ತಿದ್ದೆ. ಇದು ಒಳ್ಳೆ ಸ್ಟೇಜ್ ನನಗೆ ಮಾತಾಡೋದಕ್ಕೆ. ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದ ನೀನು ನೋಡ್ಕೊಂಬಂದಿದ್ದಾರೆ, ನೀನು ಎಷ್ಟು ಒಳ್ಳೆ ವ್ಯಕ್ತಿ ಅಂತ. ನಾನು ಚಿಕ್ಕ ವಯಸ್ಸಿಂದ ನೀನು ನೋಡ್ಕೊಂಬಂದಿದ್ದೀನಿ, ತುಂಬ ಒಳ್ಳೆ ವ್ಯಕ್ತಿ ನಾನು. ಮದುವೆಯಾಗಿ 8 ವರ್ಷ ಆಯಿತು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಯಾವ ಥರ ಕಷ್ಟ ಬರ್ದ ಹಾಗೆ. ನಾನು ಕೇಳೋದಕ್ಕೂ ಮುಂಚೆ ಎಲ್ಲ ತಂದು ಕೊಡ್ತೀಯ, ಖುಷಿ ಇದೆ. 7 ವರ್ಷಕ್ಕೆ ಮಗ ಹುಟ್ಟಿದ್ದು ಫ್ಯಾಮಿಲಿಗೆ ನಮಗೆ ತುಂಬ ಖುಷಿ ಇದೆ. ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮಗನಿಗೆ ಒಳ್ಳೆ ತಂದೆಯಾಗಿ, ಅಕ್ಕಂದ್ರಿಗೆ ಗಂಡನಿಗೆ ಒಳ್ಳೆ ತಮ್ಮನಾಗಿದೆಯಾ, ಖುಷಿ ಇದೆ ಎಲ್ರಿಗೂ. ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ ಮಮ್ಮ, ನೀನು ನನ್ನ ಅಷ್ಟೇ ಇಷ್ಟಪಡ್ತೀಯ ನನಗೆ ಗೊತ್ತು. ಈ ಜನ್ಮ ನಮ್ಗೆ ನೀನು ಸಿಕ್ಕಿರೋದು ನನ್ನ ಪುಣ್ಯ. ಇನ್ನು ನೆಕ್ಸ್ಟ್ ಜನ್ಮ ಅಂತ ನನಗಿದ್ರೆ ನೀನು ಫ್ಯಾಮಿಲಿಯಲ್ಲಿ ನಾನು ಒಬ್ಬಳಾಗಿರ್ಬೇಕಂದ್ರೆ ನನ್ನ ಖುಷಿ. ಮುಂದೆ ನನ್ನ ಮಗ ಯಾರ ಥರ ಇರಬೇಕು, ಯಾರಾಗಿರಬೇಕು ಅಂತಂದರೆ ನಾನು ನಿನ್ನ ಥರನೇ ಇರಬೇಕು ಅಂತ ಹೇಳ್ತೀನಿ. ನೀನು ಅಷ್ಟು ಒಳ್ಳೆಯ ವ್ಯಕ್ತಿ, ಎಲ್ರಿಗೂ ಹೆಲ್ಪ್ ಮಾಡ್ತೀಯಾ, ಹೆಲ್ಪಿಂಗ್ ಎಷ್ಟು ಚೆನ್ನಾಗಿದೆ ನಿಮಗೆ. ಇಷ್ಟು ವರ್ಷ ನಿಮ್ಮ ಸ್ನೇಹ ಹೀಗೆ ಮುಂದುವರ್ಸ್ಕೊಂಡು ಬಂದಿದ್ದೀರಾ. ಮುಂದೆನೂ ಕೂಡ ಈ ಸ್ನೇಹ ಹೀಗೆ ಮುಂದುವರಿಯೋದು ನಾನು ಕೇಳ್ಕೊತೀನಿ.
ಇಷ್ಟು ವರ್ಷ ಆದಮೇಲೆ ಎಲ್ಲರೂ ಒಂದು ಕಡೆ ಸೇರಿದ್ರ, ಖುಷಿಯಾಗಿರಿ, ಎಂಜಾಯ್ ಮಾಡಿ ಇಷ್ಟು ಹೇಳ್ತಾ, ಇಷ್ಟು ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲ ಸ್ನೇಹಿತರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು. ಬಾಯ್ ಮಮ್ಮ, ಬಾಯ್ ಅಪ್ಪಾಜಿ, ಬಾಯ್ ಮಾಡು, ಬಾಯ್. ಹಾಯ್ ರೀ. ನಿಮ್ಮ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ, ಏನು ಹೇಳಬೇಕು ಅಂತ ನನಗೆ ಮಾತೇ ಬರ್ತಾ ಇಲ್ಲ. ನನ್ನ ಲೈಫಲ್ಲಿ ಎಲ್ಲ ರೀತಿಯ ಸಪೋರ್ಟು ನೀವು ಮಾಡಿದ್ದೀರಾ. ನಾನು ಕೇಳಿದ್ದು ಯಾವತ್ತೂ ನೀವು ಇಲ್ಲೇ ಅಂದಿಲ್ಲ, ಕೇಳಿದ ತಕ್ಷಣ ಕೊಡಿಸಿದ್ದೀರಾ. ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತು, ಬಟ್ ನೀವು ಯಾವತ್ತೂ ಹೇಳ್ಕೊಂಡಿಲ್ಲ. ನಾನು ನಿಮ್ಮ ಹತ್ರ ತುಂಬ ಸಲ ಹೇಳ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಶಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಅವ್ರ ಜೊತೆ ಯಾವಾಗಲೂ ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಓಕೆ, ಬಾಯ್, ಮಿಸ್ ಯು. ಬಾಯ್ ಬಾಯ್ ರೀ. ಬಾಯ್ ಅಪ್ಪ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ನಿಮ್ಮೆಲ್ಲರಿಗೂ ಇದೆ ಅನಿಸುತ್ತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಗಳಬಂಡೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಾದ 2007ನೇ ಇಸವಿಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನನ್ನ ಸ್ವಾಗತ ಮತ್ತು ಶುಭಾಶಯಗಳು ಕೋರ್ತಾ, ಈ ಥರದ ಕಾರ್ಯಕ್ರಮ ಮಾಡೋದರಲ್ಲಿ ತಗಳಬಂಡೆ ಯುವಕರು ತುಂಬ ಆಸಕ್ತಿ ಹೊಂದಿರ್ತಾರೆ ಮತ್ತು ಮುಂಚೂಣಿಯಲ್ಲಿರ್ತಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಸ್ನೇಹ ಸದಾ ಕಾಲ ಹೀಗೆ ಇರಲಿ ಎಂದು ಹಾರೈಸುತ್ತೇನೆ. ಹಾಗೂ ನನ್ನ ಪತ್ನಿ, ನಿಮ್ಮೆಲ್ಲರಿಗೂ ಗೊತ್ತಲ್ಲ, GS ಮೇನಿಕಾ, ಇವರನ್ನು ನಾನು 2008ನೇ ಇಸವಿಯಲ್ಲಿ ಮದುವೆ ಆದೆ. ಅವತ್ತಿನಿಂದ ಇವತ್ತುವರೆಗೂ ತುಂಬ ಅನ್ಯೋನ್ಯವಾಗಿದ್ದೇವೆ, ತುಂಬ ಸ್ನೇಹಮಯವಾಗಿದ್ದೇವೆ. ಎಲ್ಲ ಹೊಂದಾಣಿಕೆಯಿಂದ ನಮ್ಮನ್ನು ಅವರು ನಾವು ಅರ್ಥ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಮತ್ತು ಕುಟುಂಬನ ಚೆನ್ನಾಗೇ ನೋಡ್ಕೊಳ್ತಾರೆ ಮೇನಿಕಾ ಅವರು. ನಾವು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ತುಂಬ ಚೆನ್ನಾಗಿದ್ದೀವಿ. ಗಂಡ ಹೆಂಡತಿ ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರ ಇದ್ದೀವಿ ಈಗಲೂ ಸಮೇತ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವರಿಗೆ ಏನು ಪ್ರಾಬ್ಲಮ್ ಇದ್ದರೆ ನಮಗೆ ಹೇಳ್ತಾರೆ, ನಮಗೇನಿದ್ರೆ ಅವರು ಹೇಳ್ತಾರೆ. ಆ ಥರ ಏನು ಇದು ಇಲ್ಲ, ಚೆನ್ನಾಗಿ ಅನ್ಯೋನ್ಯವಾಗಿದ್ದೇವೆ. ಹಾಗೂ ನಿಮ್ಮ ಸ್ನೇಹ ಸದಾಕಾಲ ಹೀಗೆ 100 ವರ್ಷ ಚೆನ್ನಾಗಿರಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಿಮ್ಮ ಸ್ನೇಹ ಯಾವಾಗಲೂ ಹೀಗೆ ಮುಂದುವರಿಲಿ. ಹಾಯ್ ರೀ. ತುಂಬ ದಿನಗಳ ನಂತರ ನಿಮ್ಮ ಫ್ರೆಂಡ್ಸ್ನ ಮೀಟ್ ಆಗ್ಲಿಕ್ಕೆ ಹೋಗಿದ್ದೀರಾ. ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೂ ಹಾಯ್. ಇವತ್ತಿನ ದಿನನ ತುಂಬ ಎಂಜಾಯ್ ಮಾಡಿ. ನಿಮ್ಮ ಬಗ್ಗೆ ಕೆಲವೊಂದು ಲೈನ್ಸ್ನ ಬರೆದಿದ್ದೀನಿ, ನೀವು ಇಷ್ಟಪಡ್ತೀರಾ ಅನ್ಕೋತೀನಿ. ಪ್ರೀತಿ ಎಂಬ ಸಾಗರದಲ್ಲಿ ಪುಟ್ಟ ಮೀನು ನಾನು, ಆ ಸಾಗರದಲ್ಲಿ ಸಿಕ್ಕ ಸ್ವಾತಿ ಮುತ್ತು ನೀನು. ಪ್ರೀತಿಯ ಸೆಳೆತವೋ, ಸಂಬಂಧದ ಗಟ್ಟಿತನವೋ, ಹೃದಯದ ಬಡಿತವೋ, ಮಾಂಗಲ್ಯದ ಬಾಂಧವ್ಯವೋ, ಮನದಲ್ಲಿ ಮರೆಯಾದ ಕನಸುಗಳ ನೋವಿದ್ದರು ಪ್ರೀತಿಯ ಧಾರೆ ಎರೆದವ. ಕನಸುಗಳ ಮೂಟೆ ಕಟ್ಟಿ ಧಾರೆ ಎರೆದವಳ ಜೊತೆಗೆ ಹೆಜ್ಜೆ ಹಾಕಿದವ. ನನ್ನ ಹೃದಯದಲ್ಲಿ ಕನಸುಗಳ ಚಿಗುರಿಸಿ ಪ್ರೀತಿಯ ಸುಧೆಯನ್ನು ಚೆಲ್ಲಿ ಮಡದೆಯೋ ನನ್ನ ಜೀವ ಎಂದವ. ಸಂಸಾರದ ಸುಖಕ್ಕಾಗಿ ಹಗಲು ರಾತ್ರಿ ದುಡಿಯುವ ನನ್ನ ಉಸಿರಲ್ಲಿ ಬೆರೆತವ. ನನ್ನ ಬಾಳಿನ ಜೊತೆಗಾರನಿವ, ಬಾಳ ಸಂಗಾತಿಯಾದವ, ನನ್ನ ಜೀವನದ ತೇಜಸ್ಸಿವ. ಪದಗಳಿಗೆ ನಿಲುಕದ ಹೃದಯವಂತನಿವ, ಯಾರ ಮನಸ್ಸಿಗೂ ನೋವುಂಟು ಮಾಡದ ಭಾವನಾ ಜೀವಿ ಇವ. ನನಗೆ ಒಲಿದ ಅದೃಷ್ಟವಂತನಿವ, ನನ್ನ ಪ್ರೀತಿಯ ಪತಿದೇವನಿವ. ಐ ಲವ್ ಯು, ಐ ಲವ್ ಯು ಸೋ ಮಚ್, ಐ ಲವ್ ಯು ಲಾಟ್. ನಾನು ನಿಮ್ಮನ್ನು ಪ್ರತಿಯೊಂದು ಕ್ಷಣನೂ ನಮ್ಮ ಜೀವನದಲ್ಲಿ ಕುಶಲನ ಆಗಮನದಿಂದ ತುಂಬ ಬದಲಾವಣೆಗಳನ್ನಾಯಿತು. ನಾನು ನಿಮ್ಮ ಎಲ್ಲ ಕಷ್ಟದಲ್ಲಿ ಸುಖದಲ್ಲೂ ಕೂಡ ಜೊತೆಯಾಗಿರ್ತೀನಿ. ನೀವಿಲ್ಲದೆ ಒಂದು ಕ್ಷಣ ಕೂಡ ನನಗೆ ನೆನೆಸ್ಕೊಳಕ್ಕಾಗಲ್ಲ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ಐ ಲವ್ ಯು ಸೋ ಮಚ್ ಕಣ್ರಿ. ನಾನು ನಿಮ್ಮನ್ನ ಹಾಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವಾಗ ನನ್ನ ಕರ್ಕೊಂಡು ಹೋಗ್ತೀರಾ ಬೆಂಗಳೂರಿಗೆ ಅಂತ ಹೇಳಿ. ಇವತ್ತಿನ ದಿನ ಎಂಜಾಯ್ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತೀನಿ. ಬಾಯ್ ಬಾಯ್ ಮಾಡ್ತೀನಿ ಪಟಾಟ. ಬಾಯ್. ಹಾಯ್ ಪಪ್ಪ. ಹಾಯ್ ರಾಜಮಮ್ಮ. ನಾನು ನಿನ್ನ ಮುದ್ದಾದ ಮಡದಿ ದಿವ್ಯರಾಜ್. ನಿಮ್ಮ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ. ಯಾಕೆಂದರೆ ನಾನು ನಿನ್ನ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ನಾನು ಕೂಡ ಅದೇ ಕುಟುಂಬದಲ್ಲಿ ಸಹ ಬೆಳೆದಿದ್ದೀನಿ ಕೂಡ. ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇದ್ರು, ಮೊದಲು ರಾಜ ತುಂಬ ಒಳ್ಳೆ ಗುಣ, ಬುದ್ಧಿವಂತ, ಗುಣವಂತ ಅಂತ ಹೇಳಿರೋದನ್ನು ಕೇಳಿದ್ದೀನಿ. ಇಲ್ಲಿವರೆಗೂ ಮದುವೆದಾಗಿಂದ ನಾನು ನಿಮ್ಮನ್ನು ನೋಡ್ತಾ ಬಂದಿದ್ದೀನಿ. ನಾವು ಮದುವೆಯಾಗಿ 7 ವರ್ಷಗಳಾಗಿದ್ದಾವೆ. ಅಲ್ಲಿಂದ ಇಲ್ಲಿವರೆಗೂ ನೀನು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀರಾ, ಕೇರ್ ಮಾಡ್ತೀರಾ. ಯಾವುದೇ ಸಂದರ್ಭದಲ್ಲಿ ಕುಗ್ಗಿದಂಥ ಸ್ಥಿತಿಯಲ್ಲಿ ಧೈರ್ಯ ಹೇಳ್ತೀರಾ. ನಾನು ಯಾವಾಗ ನಿಮ್ಮ ಜೊತೆ ಇರ್ತೀನಿ, ಧೈರ್ಯವಾಗಿರಬೇಕು ಅಂತ ಹೇಳ್ತೀರಾ.
ಕೇರ್ ಮಾಡ್ತೀರಾ, ಈ ಮಗಳಿಗೆ ಮುದ್ದಾದ ತಂದೆ ಆಗಿದ್ದೀರಾ. ನನಗೆ ಗೊತ್ತು ನೀವು ನಾನು ಎಷ್ಟು ಇಷ್ಟಪಡ್ತೀರಂತ. ನಾನು ಕೂಡ ನಿಮ್ಮನ್ನು ಅಷ್ಟೇ ಇಷ್ಟಪಡ್ತೀನಿ. ಖಂಡಿತ ನಾನು ಆ ದೇವರಲ್ಲಿ ಇನ್ನೂ ಒಂದು ಜನ್ಮ ಅಂತ ಇದ್ದರೆ ನಿಮ್ಮಂಥ ಮುದ್ದಾದ ಗಂಡ ನನಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಈ ಜನ್ಮದಲ್ಲಿ ನೀವು ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಇವತ್ತು ನಿಮ್ಮ ಬಗ್ಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದಕ್ಕೆ ನಿಮ್ಮ ಫ್ರೆಂಡ್ಶಿಪ್ಪು ಅಥವಾ ಗೆಳೆತನ ಅಂದರೆ ಖಂಡಿತ ತಪ್ಪಾಗಲ್ಲ. ತುಂಬ ದಿನದಿಂದ ಈ ಮಾತು ಹೇಳ್ಬೇಕು ಅಂತ ಅಂದ್ಕೊತಿದ್ದೆ, ಆಗ್ತಿರಲಿಲ್ಲ. ಇವತ್ತೊಂದು ಅವಕಾಶ ಸಿಕ್ಕಿದೆ ಅಂತಂದರೆ ಅಲ್ಲಿರೋಂಥ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಎಲ್ಲ ಸೇರಿದ್ದೀರಾ, ಖುಷಿಯಾಗಿರಿ, ಎಂಜಾಯ್ ಮಾಡ್ಕೊಂಬರ್ರಿ, ಹುಷಾರಾಗಿ ಬನ್ನಿ. ಎಲ್ರನ್ನೂ ಕೇಳಿದೆ ಅಂತ ಹೇಳು. ಬಾಯ್ ಮಮ್ಮ, ಬಾಯ್ ಪಪ್ಪ ಮಾಡು. ಬಾಯ್ ಮಪ್ಪ. ಬಾಯ್, ಮಿಸ್ ಯು ಆಲ್. ನಮಸ್ಕಾರ. ಹಳ್ಳಿ ಮನೆ ಗೆಳೆಯರ ಬಳಕೆ. ಇದೇ ತಿಂಗಳು SLC ಮುಗಿದು ಇಂದಿಗೆ 17 ವರ್ಷವಾಗಿದೆ. ಎಲ್ಲರೂ ಒಂದೇ ಕಡೆ ಭಾಗಿಯಾಗುವ ಅವಕಾಶ ಇದು. ಎಲ್ಲರೂ ಭಾಗವಹಿಸಿ. ಸ್ನೇಹ ಸಮ್ಮಿಲನ ಫಂಕ್ಷನ್ನನ್ನು ಬಿಗ್ ಬಾಸ್ ಹೋಟೆಲ್ ನಿಯರ್ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದಾರೆ. ಹಳ್ಳಿ ಮನೆ ಗೆಳೆಯರ ಬಳಗ ವತಿಯಿಂದ ಪಾಲ್ಗೊಂಡೆ. ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು 2007 SLC ಬ್ಯಾಚ್ ಸರ್ಕಾರಿ ಪ್ರೌಢಶಾಲೆ ಪಾಲ್ಗೊಂಡೆ. ಹಳ್ಳಿ ಮನೆ ಗೆಳೆಯರ ಬಳಗ ನನಗೆ ಚಿಕ್ಕ ವಯಸ್ಸಿನಿಂದ ತುಂಬ ಗೊತ್ತಿರೋರು ಹಾಗೂ ನಮ್ಮ ಏರಿಯಾದಲ್ಲಿ ಇರೋರವರು ಆಲ್ಮೋಸ್ಟು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಕಾರ್ಯಕ್ರಮಗಳನ್ನು ಇತ್ಯಾದಿ ಎಲ್ಲ ತರಹ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ತುಂಬ ದಿನದಿಂದ ಅಂದುಕೊಂಡಿದ್ದಾರೆ. ಅದು ಈಗ ಕಾಲ ಮೂಡಿ ಬಂದಿದೆ. ನಾನು ಬರುತ್ತಿದ್ದೇನೆ. ಎಲ್ಲರೂ ನೀವು ಫ್ರೆಂಡ್ಸ್ಗಳು ಎಲ್ಲ ಬನ್ನಿ. ಅಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿ. ಈ ಸಮ್ಮಿಲನ ಕಾರ್ಯಕ್ರಮವನ್ನು ಭಾಗವಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಜೈ ಹಳ್ಳಿ ಮನೆ ಗೆಳೆಯರ ಬಳಗ. ಇಂತಿ ನಿಮ್ಮ ವಸಂತ್ ಕುಮಾರ್ GT. ನನ್ನ ಹೆಸರು ಮಾಧುರಿ. ನಾನು ಮೃತ್ಯುಂಜಯವರ ವೈಫು. ಮೃತ್ಯುಂಜಯವರ ಭಾಳ ಸಂಗಾತಿ ಆಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಪ್ಪ ಅಂದರೆ ಜೀವನ ಎಂಬ ಸಾಗರದಲ್ಲಿ ಒಂದು ಪುಟ್ಟ ದೋಣಿಯಲ್ಲಿ ಅವರು, ನಾನು, ನಮ್ಮ ಕಂದಮ್ಮನ ಜೊತೆ ಇಷ್ಟು ದಿನಗಳ ಕಾಲ ತುಂಬ ಸಂತೋಷದಿಂದ ಕಳೆದಿದ್ದೇವೆ. ಇನ್ನು ಈ ಪಯಣ ನಮ್ಮ ಕೊನೆಯ ಉಸಿರು ಇರೋವರೆಗೂ ಸಂತೋಷದಿಂದ ಎಂದೆಂದಿಗೂ ಹೀಗೆ ಇರಲಿ. ಇನ್ನು ಅವರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ಓಕೆ, ಬಾಯ್. ಲವ್ ಯು ಮೃತ್ಯುಂಜಯ. ಹಾಯ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು ಚೇತನ ಅವರ ಹಸ್ಬೆಂಡು. ಚೇತನ್ ಅವ್ರ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಸಂತೋಷ್ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರಿ. ಎಲ್ಲರೂ ಮಾತಾಡ್ತಾರೆ, ಬಟ್ ನಾನು ಮೂಲತಃ ಕವಿಯಾಗಿ ಎಲ್ಲರಂತೆ ಮಾತಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಒಂದು ಕವನದ ಮೂಲಕ ಅವಳ ಬಗ್ಗೆ ಹೇಳ್ತೀನಿ, ಕೇಳಿ. ಕವನದ ಶೀರ್ಷಿಕೆ ಬಂದ್ಬಿಟ್ಟು ನನ್ನವಳು ಚೇತನ ಅಂತ. ಓ ನನ್ನ ಚೇತನ, ನೀನಾದೆ ನನ್ನ ಬಾಳ ಚೈತನ್ಯ. ತಾಯಿಯ ಒಲವ ಕಾಣದ ಒಲವಿನೋರತೆ ನೀನು. ನಿನ್ನೊಲವ ಧಾರೆಯಲ್ಲಿ ಮಿಂದೆದ್ದ ಮಗುವಂತಾದೆ ನಾನು. ನನ್ನೆದೆಯ ಭಾವಗಳಿಗೆ ರೆಕ್ಕೆ ಪುಕ್ಕಗಳಾಗಲಿಲ್ಲ ನೀನು. ನನ್ನ ಬಾಳ ಜ್ಯೋತಿಯ ರೆಕ್ಕೆ ಮುಚ್ಚಿ ಸಲಹುವ ಪಕ್ಷಿಯಂತಾದೆ ನೀನು. ಅಸಡ್ಡೆ ತಾತ್ಸಾರ ತುಂಬಿದ ಬವಣೆಯ ಹಾದಿಯಲ್ಲಿ ಭರವಸೆಯ ಹೊಂಗಿರಣದಂತೆ ಕಂಡೆ ನಾನು. ಕಾಣುವ ಮುಗಿಲಿಗಿಂತಲೂ ಕಾಣದ ದಿಗಂತಕ್ಕೂ ಮಿಗಿಲಾದ ಕನಸ ಹೊತ್ತವಳು ನೀನು. ವೇಗದ ಓಟಕ್ಕೆ ಬ್ರೇಕ್ ಹಾಕುವ ಹಂಪಾದೆ ನಾನು. ದಶಕವೇ ಕಳೆಯಿತು ಗೊತ್ತೇಯಾಗಲಿಲ್ಲ, ಇನ್ನೂ ಹಚ್ಚ ಹಸಿರು ನೆನ್ನೆ ಮೊನ್ನೆಯಂತೆ. ಆರತಿಯೊಂದು ಜೊತೆಯಾಗಿ ಸೇರಿತು ಕೀರುತಿಗೆ, ನಿನ್ನ ಹಂಬಲದ ಕೋರಿಕೆಗೆ. ಗಹಗೈಸಿ ನಕ್ಕರಂತೂ ಮುತ್ತುಗಳ ಸಾಲುಗಳದ್ದೇ ಕಾರುಬಾರು. ಔಡುಗಚ್ಚಿ ತಡೆದರೂ ನಿಲ್ಲದು ನಗುಮೊಗದ ತೇರು. ನನ್ನೆದೆಯ ಹಾಡಿಗೆ ನಿನ್ನೆಸರೇ ಶೀರ್ಷಿಕೆಯಾಗಲಿ, ಏಕೆಂದರೆ ಅದುವೇ ಚೇತನ ಚಿರಂತನ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಯ್ ಮಾಮ. ನಮ್ಮ ಮಾಮ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮಾಮ ತುಂಬ ಒಳ್ಳೆಯವರು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ನಮ್ಮ ಪಾಪನಾಗಲಿ ನನ್ನ ಮಗನಾಗಲಿ ಇವತ್ತಿಗೂ ಹೊಡೆದಿಲ್ಲ. ಅವರು ನಾನೇ ತುಂಬ ಸರಿ ಹೊಡೆದಿದ್ದೀನಿ. ಇವತ್ತಿಗೂ ಅವರು ಮಕ್ಕಳ ಮೇಲೆ ಕೈ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ, ನನಗೂ ಚೆನ್ನಾಗಿ ನೋಡ್ಕೊತಾರೆ. ಮತ್ತು ಅವ್ರು ಹೇಳ್ಬೇಕಂದ್ರೆ ನಮ್ಮ ಒಳ್ಳೆ ಫ್ರೆಂಡ್ ಕೂಡ ನಮಗೆ ಇವತ್ತಿಗೂ ನಮಗೆ ಫ್ರೆಂಡ್ ಅವರೇ, ಬಾಯ್ ಫ್ರೆಂಡ್ ಅವರೇ, ಎಲ್ಲ ಅವರೇ ನಮಗೆ.
ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಮಾಮ ಬಗ್ಗೆ ಹೇಳ್ಬೇಕಂದ್ರೆ ಮಾತೇ ಬರೋದಿಲ್ಲ. ನಮ್ಮ ಮಾಮ ಬಗ್ಗೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಮ್ಮನ್ನ. ಅಷ್ಟೇ, ನಮ್ಮ ಮಾಮನ ದೇವ್ರು ಚೆನ್ನಾಗಿಟ್ಟಿರಲಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸ್ನೇಹಿತೆಯಾದ ಶ್ರೀದೇವಿ ಅವರ ಗಂಡನಾದ ಅನಿಲ್ ಕುಮಾರ್ ಅವರು ಮಾತನಾಡುವುದಾದರೆ ನಮ್ಮ ಕುಟುಂಬಕ್ಕಿಂತ ಉಳಿಸುವುದು ನಮ್ಮ ಪುಣ್ಯ. ನಮ್ಮ ಇಬ್ಬರು ಹೊಂದಾಣಿಕೆಗೆ ಇದ್ದೀವಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವು ಅವರ ಅತ್ತೆ ಅವರ ಮಾಮವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಇಂಥ ಹೆಂಡತಿ ಸಿಗುವುದು ನನ್ನ ಪುಣ್ಯ. ಹಾಯ್ ಎಲ್ರಿಗೂ ಆ್ಯಂಡ್ ಹಾಯ್ ಮೈ ಡಿಯರ್ ಹಸ್ಬೆಂಡ್. ಮೈ ನೇಮ್ ಇಸ್ ಭಾರತಿ. ನಾನು ಪ್ರವೀಣ್ ಕುಮಾರ್ ಅವ್ರ ವೈಫು. ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ತುಂಬಾ ಒಳ್ಳೆಯವರು ಆ್ಯಂಡ್ ವೆರಿ ಸಪೋರ್ಟಿವ್ ಪರ್ಸನ್ ಕೂಡ. ಮತ್ತು ಯಾವುದೇ ವಿಷಯ ಇದ್ರೂ ಓಪನಾಗಿ ಶೇರ್ ಮಾಡ್ಕೊತಾರೆ. ನಾನು ತುಂಬ ಕೇರ್ ಮಾಡ್ತಾರೆ ಮತ್ತು ಜಾಸ್ತಿ ಪ್ರೀತಿ ಮಾಡ್ತಾರೆ. ಐ ಆಮ್ ಸೋ ಲಕ್ಕಿ ನಾನು ಅವ್ರ ಲೈಫ್ ಪಾರ್ಟ್ನರ್ ಆಗಿರೋದಕ್ಕೆ. ಅವ್ರು ಯಾವಾಗಲೂ ಲೈಫಲ್ಲಿ ಖುಷಿಯಾಗಿರಲಿ ಅಂತ ಬಯಸ್ತೀನಿ ನಾನು. ಆ್ಯಂಡ್ ಐ ಲವ್ ಯು ಸೋ ಮಚ್ ಮೈ ಸ್ವೀಟ್ ಹಾರ್ಟ್. Hi husband, hope all you guys are doing great. Coming to my husband, he's very handsome, first thing, and second, every relationship needs to be built with trust, love, care, sacrifice, everything. సో మా లైఫ్లో కూడా అవన్నీ ఉన్నాయని ట్రస్ట్ చేస్తున్నాను. బట్ ఈ రోజు నేను ట్రావెల్ చేసిన దాన్ని బట్టి అన్నిలో పేషెన్స్ చాలా ఎక్కువ, అది నాకు చాలా ఇష్టం. కమింగ్ టు దర్ పేరెంట్స్, మా ఇంట్లోనే అంత కంఫర్ట్గా ఫీల్ అవుతాను లేదు, బట్ వాళ్ళ ఇంట్లో చాలా కంఫర్ట్గా ఫీల్ అవుతాను. మా అత్తమ్మ ఫీల్స్ లైక్ వెరీ రీసెంట్. సో నాకు వాళ్ళ ఫ్యామిలీ కూడా చాలా ఇష్టం. అంటే ఇది నార్మల్గా నీకు ఎప్పుడో ఒకటి చెప్తూ ఉంటా, అంటే ఫ్యూచర్ గురించి కానీ లేకపోతే లైఫ్ గురించి కానీ ఫియర్ అవ్వద్దు, టెన్షన్ అవ్వద్దు, భయపడద్దు. ఆల్వేస్ అది చేస్తాను. ఎప్పుడు నేను నీకోసం ఉంటా, సో లైఫ్ గురించి ఎప్పుడు టెన్షన్ అవ్వద్దు. విల్ గ్రో టుగెదర్. ఐ విల్ ఆల్వేస్ వెయిట్ ఫర్ యూ అండ్ ఇట్స్ నైస్. లవ్ యూ. ನಮಸ್ಕಾರ ಎಲ್ರಿಗೂ. ಹಾಯ್. ಸೊ ಸ್ನೇಹ ಸಮ್ಮಿಲನ ಹಳ್ಳಿ ಮನೆ ಗೆಳೆಯರ ಬಳಗ ಕಡೆಯಿಂದ ಮಾಡ್ತಿರೋದು ತುಂಬ ಖುಷಿ ಆಯಿತು. ನೀವೆಲ್ಲ ಯಾರೂ ಗೊತ್ತಿಲ್ಲದೆ ಇರೋರಲ್ಲ. ಸೊ ಚಿಕ್ಕ ವಯಸ್ಸಿಂದ ನಾನು ನೋಡಿ ನನ್ನ ಮುಂದೆ ಬೆಳೆದಿರೋ ಮಕ್ಕಳು ನೀವೆಲ್ಲ. ತುಂಬ ಖುಷಿ ಆಯಿತು ನೀವು ಈ ಥರ ಮಾಡ್ತಿರೋದು ಕೇಳಿ. ತುಂಬ ವರ್ಷಗಳಿಂದ ನಾವು ಟ್ರೈ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ ಮೀಟ್ ಆಗೋಣ, ಸಿಗೋಣ ಅಂತ. ಆಗಲ್ಲ. ಬರೀ ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಫೇಸ್ಬುಕ್ಕು ಅಂತ ಇಷ್ಟರಲ್ಲೇ ಆಗೋಗುತ್ತೆ. ತುಂಬ ಪ್ರಯತ್ನ ಮಾಡಿ ನೀವೆಲ್ಲ ಒಂದು ಗೆಟ್ ಟುಗೆದರ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ಕೇಳಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮನ್ನು ನೋಡಿ ತುಂಬ ಜನ ಕಲೀಲಿ. ಸ್ನೇಹ ಅನ್ನೋದು ಬರೀ ಮೊಬೈಲ್ಗಷ್ಟೇ ಇಷ್ಟಕ್ಕೆ ಸೀಮಿತ ಆಗೋದು ಬೇಡ. ಎಲ್ಲರೂ ಈ ಥರ ಗೆಟ್ ಟುಗೆದರ್ ಮಾಡಲಿ. ತುಂಬ ಖುಷಿ ಆಯಿತು. ನೀವೆಲ್ಲ ತುಂಬ ಜನ ನನಗೆ ಗೊತ್ತಿರೋರೇ ಇದ್ದೀರಾ. ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ, ಎಲ್ಲ ಗೊತ್ತಿರೋರೆ. ನೀವೆಲ್ಲ ಒಂಥರ ನನ್ನ ತಮ್ಮ ತಂಗಿ ಇದ್ದರು, ಅದ್ರಲ್ಲಿ ನನ್ನ ತಮ್ಮ ಮಿಸ್ ಆದ. ಸೊ ಬ್ಯಾಡ್, ಬಟ್ ಎಂಜಾಯ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾವು 2013 ಮ್ಯಾರೇಜ್ ಆದ್ವಿ. ಅವತ್ತಿಂದ ಇಂಥವರೆಗೂ ನಮ್ಮ ಲೈಫು ಚೆನ್ನಾಗೇ ಇದೆ. ಆದರೆ ಇಬ್ಬರು ಮಕ್ಕಳು ನಮ್ಮ ಲೈಫ್ನಲ್ಲಿ ಭಾಳ ತುಂಬ ಚೆನ್ನಾಗಿದೆ ಇಬ್ಬರು. ಅದೇ ಥರ ನೀವು ಇದೇ ಥರ ಫ್ರೆಂಡ್ಶಿಪ್ನನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಚೆನ್ನಾಗಿರ್ಬೇಕಂತ ಹೇಳಿ ಕೋರ್ಕೊತಾ ಇದ್ದೀನಿ. ಈ ಹಳ್ಳಿ ಮನೆ ಗೆಳೆಯರ ಬಳಗ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರು ಕೂಡ ಗೊತ್ತಿಲ್ಲ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ನಮ್ಮೂರಲ್ಲಿ ಬಹುಶಃ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂತ ವಿಶೇಷ ಅಂದರೆ ಅವರೆಲ್ಲ ಸ್ನೇಹಿತರಿರೋದೇ ಅದರಲ್ಲಿ ವಿಶೇಷ. ಅದರಲ್ಲೂ ಹೃದಯವಂತ ವ್ಯಕ್ತಿಗಳು ತುಂಬಿದ್ದಾರೆ ಅಂತಂದರೆ ಎರಡು ಮಾತಿಲ್ಲ. ನೋಡಿ, ಈ ತೇರು ನೋಡ್ದೇನೆ ಹಬ್ಬ ಮುಗಿಸಿರ್ತೀವಿ. ಆದರೆ ಹಬ್ಬಗಳಲ್ಲಿ ಆ ಸ್ನೇಹಿತರು ಗುಂಪು ನೋಡಿದ್ರೆ, ಅಂದರೆ ಹಳ್ಳಿ ಮನೆ ಸ್ನೇಹಿತರ ಗುಂಪು ನೋಡಿದ್ರೆ ಖಂಡಿತವಾಗಲೂ ಯಾವ ಒಂದು ಹಬ್ಬ ಕೂಡ ನಾವು ಮುಗಿಸೇ ಇಲ್ಲ. ಬಹುಶಃ ಎಲ್ಲ ಕಡೆ ಕೂಡ ಅವರು ಸೇರಿರ್ತಾರೆ. ಒಂದು ಮದುವೆ, ಆ ಸ್ನೇಹಿತರ ಮದುವೆಗಳು, ಹಬ್ಬ ಹರಿದಿನ, ಕಷ್ಟ ಸುಖ, ಪ್ರತಿಯೊಂದಕ್ಕೂ ಕೂಡ ಸ್ನೇಹಿತರು ಒಂದು 20ರಿಂದ 25 ಜನ ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ. ಬಹುಶಃ ಅವ್ರದ್ದೊಂದು ಪ್ರತಿದಿನ ಮಿನಿ ಸಂಗಮ ಅಂದ್ರೂ ಕೂಡ ತಪ್ಪಾಗಲಾರ್ದು. ನೋಡಿ, ಶಾಲಾ ಶಿಕ್ಷಣದ ಒತ್ತು ನೀಡುವ ಸಲುವಾಗಿ ಪ್ರಾಥಮಿಕ ಶಾಲೆಗಳಿಗೆ
ಉತ್ತೇಜನ ನೀಡುವ ಕೆಲವೊಂದು ಕಾರ್ಯಕ್ರಮ ಕೂಡ ಅವರು ಹಳ್ಳಿ ಮನೆ ಗೆಳೆಯರ ಬಳಗದಿಂದ ಮಾಡಿರ್ತಾರೆ. ನೋಡಿ, ಮೊನ್ನೆ ಒಂದು ಕ್ರಿಕೆಟ್ ಟೀಮ್ ಕೂಡ ಅವರು ಖರೀದಿ ಮಾಡಿದ್ರು. ಪಗಡಲಬಂಡೆ ಪ್ರೀಮಿಯರ್ ಲೀಗ್ ಅಂತ ಒಂದು ಇದು ಮಾಡಿದಾಗ ನೋಡಿ, ಕ್ರೀಡೆಗೂ ಕೂಡ ಅವರು ಒತ್ತು ಕೊಡ್ತಾ ಇದ್ದಾರೆ. ನೋಡಿ, ರಕ್ತ ಸಂಬಂಧಕ್ಕಿಂತ ಮೀರಿದ ಯಾವ್ದಾನ ಸಂಬಂಧ ಇದೆ ಇಡೀ ಜಗತ್ತಿನಲ್ಲಿ, ಅದು ಸ್ನೇಹ ಸಂಬಂಧ ಅಂತ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಒಂದು ಕಾರ್ಯಕ್ರಮ ನೀವು ಮಾಡೋದ್ರಿಂದ ಇನ್ನೂ ಕೆಲವರಿಗೆ ಸ್ಫೂರ್ತಿ ಆಗುತ್ತೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ನೀವು ಕಾರ್ಯಕ್ರಮವನ್ನು ಮಾಡ್ತಿರೋಂತಕ್ಕಂಥ ನಂಬಿಕೆ ನಮ್ಮೆಲ್ರಿಗೂ ಇದೆ. ನೀವು ಎಲ್ಲರೂ ಕೂಡ ಸ್ನೇಹಿತರಷ್ಟೇ, ಯಾರೂ ಕೂಡ ತಪ್ಪಿಸ್ಬೇಡ್ರಿ. ಅವತ್ತು ನಿಮ್ದು ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಅದನ್ನೆಲ್ಲ ಬದಿಗಿಟ್ಟು ಖಂಡಿತವಾಗ್ಲೂ ಹೋಗಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ನೋಡಿ, ಅವತ್ತೊಂದಿನ ಬಿಟ್ಟು ಇನ್ನೊಂದಿನ ಹೋಗ್ತೀನಿ ಅಂದರೆ ಅದು ಅಲ್ಲಿ ಯಾರು ಇರೋದಿಲ್ಲ. ಅವತ್ತು ಕೋಟಿ ಕೊಟ್ಟರು ಕೂಡ ಅಂತ ಸಮಯ ಸಿಗಲ್ಲ. ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಮತ್ತು ಕೊನೆಯದಾಗಿ ಬರುವಾಗ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಕೊನೆಯದಾಗಿ ಬರುವಾಗ ಒಂದಿಬ್ಬರು ಮೂವರು ಮುಂದೆ ಬಿದ್ದು ಆರ್ಗನೈಸ್ ಮಾಡಿರ್ತಾರಲ್ಲ, ಅವ್ರಿಗೆ ಬರುವಾಗ ಒಂದು ಥ್ಯಾಂಕ್ಸ್ ಹೇಳಿ ಬನ್ನಿ ಸಾಕಷ್ಟೇ. ಬಹುಶಃ ಅದನ್ನಷ್ಟೇ ಅವ್ರು ನಿರೀಕ್ಷೆ ಮಾಡಿರ್ತಾರೆ. ಇನ್ನೂ ನಿಮ್ಮ ಸ್ನೇಹ ಸಂಬಂಧ ಹೀಗೆ ಇನ್ನೂ ಗಟ್ಟಿಯಾಗಲಿ. ಹಳ್ಳಿ ಮನೆ ಗೆಳೆಯರ ಬಳಗ ಇನ್ನೂ ನಮ್ಗೆಲ್ರಿಗೂ ಸ್ಫೂರ್ತಿ ಅಂತ. ನೋಡಿ, ಸ್ನೇಹಿತರ ಗುಂಪು ಅಂದರೆ ಈ ಪ್ರಾರಂಭದಲ್ಲಿ ತುಂಬ ಜನಸಂಖ್ಯೆ ಇರುತ್ತೆ. ದಿನ ಕಳೆದಂತೆ ಒಬ್ಬೊಬ್ಬನೇ ಅಂದರೆ ದೂರ ಆಗ್ತಾ ಹೋಗ್ತಾರೆ. ಆದರೆ ಹಳ್ಳಿ ಮನೆ ಗೆಳೆಯರ ಬಳಗ ಆಗಲ್ಲ. ಖಂಡಿತವಾಗಲೂ ಪ್ರಾರಂಭದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು, ಇವತ್ತಿಗೂ ಕೂಡ ಅಷ್ಟೇ ಜನಸಂಖ್ಯೆಯಲ್ಲಿ ಸ್ನೇಹಿತರು ಇವತ್ತಿಗೂ ಒಗ್ಗಟ್ಟಾಗಿದ್ದಾರೆ. ಬಹುಶಃ ಅವರ ಸ್ನೇಹ ನಮ್ಮೂರಿಗೆ ಮಾದರಿ ಅಂದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಬಹುಶಃ ಅತಿ ಉತ್ತಮವಾದ ಸ್ನೇಹಿತರ ಬಳಗ ಯಾವುದಾನಿದ್ರೆ ಪಗಡಲಬಂಡೆಯಲ್ಲಿ ಅದು ಹಳ್ಳಿ ಮನೆ ಗೆಳೆಯರ ಬಳಗ ಮಾತ್ರ ಅಂತ ಹೇಳಲಿಕ್ಕೆ ತುಂಬ ಖುಷಿ ವಿಚಾರ ಆಗುತ್ತೆ. ನೋಡಿ, ಹಾಗಾದ್ರೆ ಅವ್ರ ಸ್ನೇಹಿತರಿಗೆ ಅಷ್ಟೇ ಅವ್ರ ಸೀಮಿತನ? ಖಂಡಿತವಾಗ್ಲೂ ಇಲ್ಲ. ನೋಡಿ, ನನಗೆ ನಾನು ಓದಿರ್ತಕ್ಕಂಥ ಶಾಲೆಯ ಸ್ನೇಹಿತರಿಗಿಂತ ಉತ್ತಮವಾದ ಬಾಂಧವ್ಯ ಖಂಡಿತವಾಗ್ಲೂ ಹಳ್ಳಿ ಮನೆ ಗೆಳೆಯರ ಬಳಗದ ಒಂದಷ್ಟು ಜನ ಸ್ನೇಹಿತರಲ್ಲಿ ಖಂಡಿತವಾಗ್ಲೂ ಇದೆ. ನಮಗೂ ಪ್ರತಿಯೊಂದರಲ್ಲಿ ಸಜೆಷನ್ ಮಾಡ್ತಾ ಇದ್ದಾರೆ. ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮೇನಕಾ, ಇವರ ತಂದೆ ಷಡಕ್ಷರಪ್ಪ, ತಾಯಿ ದೇವಿರಮ್ಮ. ಇವರು ದಿನಾಂಕ 2/2/1993 ಜನಿಸ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರವಿಗೊಂಡನಹಳ್ಳಿ ಇಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಪ್ರೌಢ ಶಿಕ್ಷಣವನ್ನು ಪಡೆಯಲು ಸರ್ಕಾರಿ ಪ್ರೌಢಶಾಲೆ ಪಗಡಲಬಂಡೆ ಇಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಸಹ ಮುಗಿಸ್ತಾರೆ. ಇದಾದ ನಂತರ ಇವರು ತಮ್ಮ ದಾಂಪತ್ಯ ಜೀವನವನ್ನು ಚೆಲ್ಮೇಶ್ ಎಂಬುವರ ಜೊತೆ ದಿನಾಂಕ 17/4/2008 ತಮ್ಮ ವಿವಾಹವನ್ನು ಸಹ ಮಾಡಿಕೊಳ್ತಾರೆ. ಇವರ ಒಂದು ಮುದ್ದಿನ ಮಕ್ಕಳೆಂದರೆ ಸುಷ್ಮಿತಾ ಮತ್ತು ಸುಶಾಂತ್. ಇವರ ಮುದ್ದಿನ ಮಕ್ಕಳು. ಇವರು ತಮ್ಮ ವೃತ್ತಿ ಜೀವನವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರವಿಗೊಂಡನಹಳ್ಳಿ ಶಾಲೆಯಲ್ಲಿ ಇವರು ಮಕ್ಕಳಿಗೆ ಬಿಸಿಯೂಟದ ಸಿಬ್ಬಂದಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದು ಇವರ ಒಂದು ಚಿಕ್ಕ ಮಾಹಿತಿಯಾಗಿರುತ್ತದೆ. ರಾಜು, ತಾಯಿ ಭದ್ರಕ್ಕ. ಇವರು ದಿನಾಂಕ 22/5/1993 ಜನಿಸ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಪಗಡಲಬಂಡೆ ಇಲ್ಲಿ ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸಹ ಪಡೆಯುತ್ತಾರೆ. ಇದಾದ ನಂತರ ಇವರು PU ಶಿಕ್ಷಣವನ್ನು ಪಡೆಯಲು ಮಹಾತ್ಮ ಗಾಂಧಿ ವಸತಿಯುತ ಪದವಿ ಪೂರ್ವ ಕಾಲೇಜ್ ಜಾಜೂರು ಇಲ್ಲಿ ತಮ್ಮ PU ಶಿಕ್ಷಣವನ್ನು ಸಹ ಪಡೆಯುತ್ತಾರೆ. ಇದಾದ ನಂತರ ಇವರು ನರ್ಸಿಂಗ್ ಶಿಕ್ಷಣವನ್ನು ಬಯಸಿ ಶ್ರೀ ಸದ್ಗುರು ಕಬೀರಾನಂದ ನರ್ಸಿಂಗ್ ಕಾಲೇಜ್ ಚಿತ್ರದುರ್ಗ ಇಲ್ಲಿ ತಮ್ಮ ನರ್ಸಿಂಗ್ ಶಿಕ್ಷಣವನ್ನು ಸಹ ಪಡೆಯುತ್ತಾರೆ. ಇದಾದ ನಂತರ ಇವರು BSc ನರ್ಸಿಂಗ್ ಶಿಕ್ಷಣವನ್ನು ಪಡೆಯಲು ಶ್ರೀದೇವಿ ಮೆಡಿಕಲ್ ಕಾಲೇಜ್ ತುಮಕೂರು ಇಲ್ಲಿ ತಮ್ಮ BSc ಶಿಕ್ಷಣವನ್ನು ಸಹ ಮುಗಿಸುತ್ತಾರೆ. ಇದಾದ ನಂತರ ಇವರು ಬೆಂಗಳೂರಿನ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಸ್ಪಂದನ ಹಾಸ್ಪಿಟಲ್, ಕೊಲಂಬಿಯೇಷಿಯಾ ಹಾಸ್ಪಿಟಲ್ ಮತ್ತು ವಿಜಯಶ್ರೀ ಹಾಸ್ಪಿಟಲ್ ಈ 3 ಪ್ರತಿಷ್ಠಿತ ಹಾಸ್ಪಿಟಲ್ ಇವುಗಳಲ್ಲಿ ತಮ್ಮ ಸೇವೆಯನ್ನು ಸಹ ಇವರು ಸಲ್ಲಿಸಿರ್ತಾರೆ. ಇದಾದ ನಂತರ ಇವರು ಸಾಮಾನ್ಯ ಜನರಿಗೆ ತಮ್ಮ ಸೇವೆಯನ್ನು ಕೊಡಬೇಕೆಂದ ಒಂದು ಅಪೇಕ್ಷೆ ಇಟ್ಕೊಂಡು
ಸ್ವಂತ ಅಪೇಕ್ಷಾ ಹಾಸ್ಪಿಟಲ್ ಎಂಬ ಒಂದು ಆಸ್ಪತ್ರೆಯನ್ನು ಸಹ ಇವರು ಓಪನ್ ಮಾಡ್ತಾರೆ. ಇದಾದ ನಂತರ ಇವರು ಈಗ ಮಂಜುನಾಥ ಕ್ಲಿನಿಕ್ ಎಂಬುವ ಒಂದು ಕ್ಲಿನಿಕಲ್ಲೂ ಸಹ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇವರು ಕೋವಿಡ್ ಸಮಯದಲ್ಲಿ ಹಲವಾರು ಬಡ ರೋಗಿಗಳಿಗೆ ತುಂಬಾ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಕೋವಿಡ್ ವಾರಿಯರ್ಸ್ ಎಂಬ ಒಂದು ಪದವಿ ಅವಾರ್ಡ್ ಅನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಇದು ಇವರ ಒಂದು ತಮ್ಮ ಅಮೂಲ್ಯವಾದ ಸೇವೆಯನ್ನ ಕೋವಿಡ್ ಟೈಮಲ್ಲಿ ಎಲ್ಲಾ ಒಂದು ಜನಗಳಿಗೂ ಸಿಗಬೇಕು ಅನ್ನೋ ಒಂದು ಕಾರಣದಿಂದ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ನಂತರ ಇವರು ತಮ್ಮ ದಾಂಪತ್ಯ ಜೀವನವನ್ನ ಮಮತಾ ಎಂಬುವರ ಜೊತೆ ದಿನಾಂಕ 1/3/2023 ತಮ್ಮ ದಾಂಪತ್ಯ ಜೀವನವನ್ನ ನಡೆಸ್ತಾರೆ. ಇವರ ಮುದ್ದಿನ ಮಗ ಎಂದರೆ ಕುಶಾಲ್ ತೇಜ್. ಇವರ ಮುದ್ದಿನ ಮಗ. ಈ ಒಂದು ಚಿಕ್ಕ ಮಾಹಿತಿ. ಗುರು ತೇಜ್ ಇವರಲ್ಲಿನ ಒಂದು ವಿಶೇಷ ಗುಣ ಎಂದರೆ ಪ್ರತಿ ವರ್ಷ ತಮ್ಮ ಹುಟ್ಟು ಹಬ್ಬದಂದು ಹಲವಾರು ಕಡೆ ಅನಾಥಾಶ್ರಮಗಳು ಮತ್ತೆ ಬಡ ಮಕ್ಕಳಿಗೆ ಇವರು ತಮ್ಮ ಕೈಲಾದ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಇವರು ಹಲವಾರು ರೋಗಿಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬ್ಲಡ್ ಡೊನೇಟ್ ಕೂಡ ಸಹ ಮಾಡಿರ್ತಾರೆ. ಇದು ಇವರ ಒಂದು ಸಮಾಜ ಸೇವೆಯ ಒಂದು ಉತ್ತಮ ಕಾರ್ಯವಾಗಿರುತ್ತದೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಹಬ್ಬಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕತ್ತ ಜಾತ್ರೆಯ ಮೊಚ್ಚು, ಮೊದಲು ಸೇದಿದ್ದ ಗಣೇಶ ಬೀಡಿ. ಮೊದಲು ಕೂಡಿದ ಹುಂಡಿಯ ಕಾಸು, ಮೊದಲು ಕಂಡ ಟೂರಿನ ಸಿನಿಮಾ, ಮೊದಲು ಗೆದ್ದ ಕಬಡ್ಡಿಯಾಟ. ಮೊದಲಿದ್ದ ಹಳ್ಳಿಯ ಗರಿಮನೆಯಿಂದ ಕೈಗೆತ್ತೂಟ, ಮೊದಲಾಡಿದ ಚೂರು ಪಯಣ, ಮೊದಲಿಸಿದ ಗೆಳೆಯನ
ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲು ಕಲಿತ ಹರೆಬರಿ ಈಜು ಮೊದಲು ಕೊಂಡ ಹೀರೋ ಸೈಕಲ್ ಮೊದಲು ಕಲಿಸಿದ ಕಮಲ ಟೀಚರ್ ಮೊದಲು ತಿಂದ ಅಪ್ಪನ ಏಟು ಮೊದಲಾದ ಮೊಣಕೈ ಗಾಯ ಮೊದಲು ತೆಗೆಸಿದ ಕಲರ್ ಫೋಟೋ ಮೊದಲಾಗಿ ಚಿಗುರಿದ ಮೀಸೆ ಮೊದಲಾಗಿ ಮೆಚ್ಚಿದ ಹೃದಯ ಮೊದಲು ಬರೆದ ಪ್ರೇಮದ ಪದ್ಯ ಮೊದಲಾಗಿ ಪಡೆದ ಮುತ್ತು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸೈಟೆಲ್ಲ ನೋಟು ಸೀಟು ಸೈಟೆಲ್ಲ ಓಸಿ ಸಿಕ್ರೆ ಜಮಾಯಿಸು ಓಸಿ ಸಿಕ್ರೆ ಜಮಾಯಿಸು ಬಿಡಿ ಕೃಷ್ಣ ಹೇ ಬಿಡಿ ಕೃಷ್ಣ ನನ್ ಕೈ ಬಿಡು ಕೃಷ್ಣ ಟಪೋರಿ ಟಪೋರಿ ನೀನು ಜೋಡಿಸಿ ಇಟ್ಟ ಮಾರ್ಬಲ್ ಟಪೋರಿ ಕಣ್ಣಿನ ಚೆಂಡಲ್ಲಿ ರಂಗಿಲ್ಲ ರಿಂಗಲ್ಲಿ ಒಪ್ಪರೆ ಹೊಡೆದರೆ ಚಿಂದಿ ನೀನು ಲಗೋರಿ ಚಕೋರಿ ನಿನ್ನ ಕದಿಯಬೇಕು ಚಂದ್ರ ಚಕೋರಿ ಬಳ್ಳಾರಿ ಜೈಲಲ್ಲಿ ಕೂಡಿಟ್ರು ನೋವರಿ ಬಪ್ಪರೆ ತ್ರಿಪುರ ಸುಂದರ ಸುಭದ್ರ ತಿಜೋರೆ ಕಣಜ ಹೆಣ್ಣು ಜಗದ ಮೊದಲ ಕಣಜ ಅಲೆದು ಪಡೆಯೋ ರಾಜ ಮಜಾ ಟಕಾಯ್ಸು ಲಗಾಯ್ಸು ನೋಡು ಸ್ವೀಟು ಸೈಟೆಲ್ಲ ಓಸಿ ಸಿಕ್ರೆ ಜಮಾಯಿಸು ಬಿಡಿ ಕೃಷ್ಣ ಹೇ ಬಿಡಿ ಕೃಷ್ಣ ಸುಮ್ಮನೆ ದಾರಿ ಬಿಡು ಕೃಷ್ಣ ಮುರಾರಿ ಏನೆಂದ ಕೆಲಸ ನಿಂದು ಫಲ ನಂದು ಅಂದಾನು ಬ್ಯೂಟಿನ ಹಿಡಿಯೋಣ ದರೋಡೆ ಮಾಡೋಣ ಮುಂದೆ ಲಾಭ ನಷ್ಟ ಎಲ್ಲ ದೇವರಿಗೆ ಕಿಲ್ಲಾಡಿ ಈ ಕೋಳಿ ಕರ್ಕ ಸಖತ್ ಕಿಲ್ಲಾಡಿ ಅಂದಾನ ಮೇಲಿಟ್ಟ ಗುಣನ ಒಳಗಿಟ್ಟ ಒಪ್ಪರೆ ಮುಟ್ಟಲು ಸೆನ್ಸಾರ್ ತಂದಿಟ್ಟ ಖನಿಜ ಜಗವು ಸಕಲ ಸುಖದ ಖನಿಜ ಅಗೆದು ತೆಗೆಯೋ ರಾಜ ಮಜಾ ಟಕ್ಕಾಯ್ಸು ಲಗಾಯ್ಸು ಹೆಣ್ಣು ಹೊನ್ನು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯಿಸು ಬಿಡಿ ಕೃಷ್ಣ ಹೇ ಬಿಡಿ ಕೃಷ್ಣ ನನ್ನ ಗಡಿ ಬಿಡು ಕೃಷ್ಣ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണ
കത്തിക്കൊണ്ട് വിദ്യാരംഭം കുത്തുഹരി ശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ടപ്പുലി ഇടയാങ്ങൊന്നൊരുക്കും നിന്നൊരുക്കും പണ്ടേ യാവത്ത് കട്ടച്ചോര കൊണ്ട് ജ്യൂസടിച്ച് സോഡാ സർബത്ത് നൊടിയിൽ മതയാനെ നെരുക്കിടും കരുത്ത് ഇവനെ പടച്ചു വിട്ട കടവുള്ളക്ക് 10 അണ്ണൻ നാടൻ കൊല മല്ലുമിനാട്ടി അണ്ണൻ നാടൻ കൊല മല്ലുമിനാട്ടി കത്തിക്കൊണ്ട് വിദ്യാരംഭം കുത്തുഹരി ശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ടപ്പുലി കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ തുമ്പിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല് ഇവനെ തൊഴുവാനായും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണൽ വീട് അണ്ണൻ തനി നാടൻ കൊല മല്ലുമിനാട്ടി അണ്ണൻ തനി നാടൻ കൊല മല്ലുമിനാട്ടി കത്തിക്കൊണ്ട് വിദ്യാരംഭം കുത്തുഹരി ശ്രീ തോക്കിൻ കാഞ്ചി വലി ശീലം പണ്ടേ മാറാത്ത വ്യാധി നെഞ്ചിൽ പൂട്ടി വച്ചോരംഗക്കലി തീരാത്ത വാശി അണ്ണൻ മീശ വെച്ചോരാട്ടപ്പുലി ഇടയാങ്ങൊന്നൊരുക്കും നിന്നൊരുക്കും പണ്ടേ യാവത്ത് കട്ടച്ചോര കൊണ്ട് ജ്യൂസടിച്ച് സോഡാ സർബത്ത് നൊടിയിൽ മതയാനെ നെരുക്കിടും കരുത്ത് ഇവനെ പടച്ചു വിട്ട കടവുള്ളക്ക് 10 അണ്ണൻ തനി നാടൻ കൊല മല്ലുമിനാട്ടി അണ്ണൻ തനി നാടൻ കൊല മല്ലുമിനാട്ടി గుమ్మలూరి పిల్ల నా సమ్మలూరి కిల్ల చెక్కేస్తే ఎలా చేస్తాను వాళ్ళు గుల్ల చిన్నదమ్మే చీకులు కావాలి నా సామ్యంగా చీకులమ్మే చిన్నది కావాలి చిన్నదమ్మే చీకులు కావాలి నా సామ్యంగా చీకులమ్మే చిన్నది కావాలి
లబ్జులు కావాలి నీ గుమ్మకి పుష్కులప్ప బుబ్బులు కావాలి లక్కటప్ప లబ్జులు కావాలి నీ గుమ్మకి పుష్కులప్ప బుబ్బులు కావాలి కావాలా షెక్కులు కావాలా చోకులు కావాలా కిస్సు కేకులు కావాలా షాకులు షెక్కులు చూపుల బాకులు మొత్తం కావాలా మోతే కావాలా మోజే కావాలా ప్రతిరోజు కావాలా తిన్నక తాకిడి కావాలా ఉల్లంగరల చిల్ల చెన్నక రాపిడి కావాలా తిన్నక తాకిడి కావాలా ఉల్లంగరల చిల్ల చెన్నక రాపిడి కావాలా సమ్మల్లోరి కిల్ల చెక్కేస్తే ఎల్లా చేస్తాను ఒళ్ళు గుల్లా చిన్నదమ్మే చీకులు కావాలి నా సామిరంగా చీకులమ్మే చిన్నది కావాలి అరే చిన్నదమ్మే చీకులు కావాలి నా సామిరంగా చీకులమ్మే చిన్నది కావాలి ಕಬ್ಬನ್ಪೇಟೆ ಕಾಮಾಕ್ಷಿ ಮಂಡಿಪೇಟೆ ಮೀನಾಕ್ಷಿ ಇವಳು ಕಾಟನ್ ಪೇಟೆಯ ಕಾಮನ್ ಕಮಲಾಕ್ಷಿ ಇವಳು ಅಕ್ಕಿಪೇಟೆಯ ಅಂತರ್ಗವಾಕ್ಷಿ ಚಾಮರಾಜಪೇಟೆ ಚಾಣಾಕ್ಷಿ ಬಳ್ಳೆಪೇಟೆ ಬೀನಾಕ್ಷಿ ಇವಳು ಸುಲ್ತಾನ್ ಪೇಟೆಯ ಸೂಪರ್ ಸೋನಾಕ್ಷಿ ಶಿವ ಶಿವ ಊರ್ ತುಂಬಾ ಹುಡುಗಿರು ಹಾಗಂತ ಬೀಳೋದ್ ಬೇಡ ಗುರು ಮೇಲೆಲ್ಲ ತಳುಕು ಬಳುಕು ಸುಂದರಿ ಒಳಗೆ ನೋಡು ಉಳುಕು ಪಳುಕು ತರವರಿ ಮಾತೆಲ್ಲ ಚಮಕು ಚಮಕು ಚುರುಮುರಿ ನೀ ಜಾರ್ ಬಿದ್ರೆ ಗಾಳಿಗೆ ಸಿಕ್ಕಿದ್ ಕಳ್ಳೆಪುರಿ ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮು ತಮ್ಮ ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮು ತಮ್ಮ ಓಸಿ ನೋಡಿ ಮಾಡಿ ಮೋಡಿ ಮಾಡಿ ಮನ್ಸು ಕೊಡ್ಬೇಕಮ್ಮ ಮೇಲೆಲ್ಲ ತಳುಕು ಬಳುಕು ಸುಂದರಿ ಒಳಗೆ ನೋಡು ಉಳುಕು ಪಳುಕು ತರವರಿ ನಗತಿದ್ಲು ನೋಡಕ್ ಮಾತ್ರ ಸಿದ್ದೆ ಹಂಗೆ ಇದ್ಲು ನೋಡ್ತಿದ್ದಂಗೆ ಯಾವನ್ ಜೊತೆ ಎದ್ಲು ಸಿಯು ಅಂದ್ಲು ಶಿವ ಶಿವ ಕುಟುಂಬ ಹುಡುಗಿರು ಹಾಗಂತ ಬೀಳೋ ಬೆಳಗುರು ಮೇಲೆಲ್ಲ ತಳುಕು ಬಳುಕು ಸುಂದರಿ ಒಳಗೆ ನೋಡು ಉಳುಕು ಪಳುಕು ತರವರಿ ಕಾಲ ತುಂಬ ಕೆಟ್ಟೋಗೈತೋ
ಶಿವ ಓ ತುಂಬಾ ಹುಡುಗಿರು ಹಾಗಂತ ಬೀಳೋದ್ ಬೇಡ ಗುರು. ಕಬ್ಬನ್ಪೇಟೆ ಕಾಮಾಕ್ಷಿ, ಮಂಡಿಪೇಟೆ ಮೀನಾಕ್ಷಿ, ಇವಳು ಕಾಟನ್ ಪೇಟೆಯ ಕಾಮನ್ ಕಮಲಾಕ್ಷಿ, ಇವಳು ಅಕ್ಕಿಪೇಟೆಯ ಅಂತರ್ಗವಾಕ್ಷಿ. ಶಿವ ಶಿವ ಕುಟುಂಬ ಹುಡುಗಿರು ಹಾಗಂತ ಬೀಳೋ ಬೆಳಗುರು. ಮೇಲೆಲ್ಲ ತಳುಕು ಬಳುಕು ಸುಂದರಿ, ಒಳಗೆ ನೋಡು ಉಳುಕು ಪಳುಕು ಅರವರಿ. ಮಾತೆಲ್ಲ ಚಮಕು ಚಮಕು ಚುರುಮುರಿ, ನೀ ಜಾರ್ ಬಿದ್ರೆ ಗಾಳಿಗೆ ಸಿಕ್ಕಿದ್ ಕಳ್ಳೆಪುರಿಯ. ಒಳಗೆ ನೋಡು ಉಳುಕು ಪಳುಕು ತರವರಿ, ಮಾತೆಲ್ಲ ಚಮಕು ಚಮಕು ಚುರುಮುರಿ, ನೀ ಜಾರ್ ಬಿದ್ರೆ ಗಾಳಿಗೆ ಸಿಕ್ಕಿದ್ ಕಳ್ಳೆಪುರಿ. ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮು ತಮ್ಮ, ಹುಡುಗರಂದ್ರೆ ಹುಡುಗಿರ್ಗೆ ಚುಯಿಂಗಮ್ಮು ತಮ್ಮ. ಓಸಿ ನೋಡಿ ಮಾಡಿ ಮೋಡಿ ಮಾಡಿ ಮನ್ಸು ಕೊಡ್ಬೇಕಮ್ಮ. ಮೇಲೆಲ್ಲ ತಳುಕು ಬಳುಕು ಸುಂದರಿ, ಒಳಗೆ ನೋಡು ಉಳುಕು ಬಳುಕು ತರವರಿ. ನಂಗೂ ಪ್ರೀತಿ ಮಾಡೋ ಆಸೆ ಬಂತು, ಓ ನಂಗೂ ಪ್ರೀತಿ ಮಾಡೋ ಆಸೆ ಬಂತು. ಆ ಕಮಲಿ ಮೇಲೆ ನನ್ನ ಮನ್ಸು ಬಿತ್ತು. ಮಾರ್ಕೆಟ್ಲಿರೋ ರೋಜಾನೆಲ್ಲ ಕೊಟ್ಟೆ, ದಿನ ಅವಳಿಗಾಗಿ ಊಟ ನಿದ್ದೆ ಬಿಟ್ಟೆ. ನೋಡೋಕ್ ಮಾತ್ರ ಸೀತೆ ಹಂಗೆ ಇದ್ಲು, ನಗತಿದ್ಲು. ನೋಡೋಕ್ ಮಾತ್ರ ಸೀತೆ ಹಂಗೆ ಇದ್ಲು, ನೋಡ್ತಿದ್ದಂಗೆ ಯಾವನ್ ಜೊತೆ ಎದ್ಲು. ಸಿಯು ಅಂದ್ಲು. ಶಿವ ಶಿವ ಓ ಗೆಳೆಯ ಜೀವದ್ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣ್ಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸಬಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಭಾಷೆ ಕೇಳಿರಿ, ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ.
ಗೊಂಬೆಯನೇ ಏರಿದರೂ ನಗುವಿನ ಒಲುಮೆ ತುಂಬಿದೆ. ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ. ಈ ಕಣ್ಗಳೇ ಕೊಡೆಯಾಗಲಿ, ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ತೂಮಳೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಚ್ಚಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ದೂರ ದೂರ ಹೋದರೂನು ಮರಿಬೇಡ ಸ್ನೇಹವನ್ನು. ಸ್ನೇಹವೇ ಸಮೂಹವೇ Johnny days, Johnny days, Johnny days, Johnny days, Johnny days, Johnny days. ಮರೆಮುನೆಂದು ಕಳೆದಿರೋ ದಿನಗಳನ್ನು, ಎಳೆಯ ತಂತು ಮಿಡಿದಿರೋ ಕ್ಷಣಗಳನ್ನು, ಅಗಳಿಕೆ ಅನಿವಾರ್ಯ. ಸಿಗುತ್ತಿರುವೋ ಗೆಳೆಯ